ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸರಿಸುಮಾರಾಗಿ GST ಜಾರಿಗೆ ಬಂದು 8 ವರ್ಷಗಳಾಯಿತು. 8 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ GST ವಿಚಾರದಲ್ಲಿ ಏನೋ ರಿಲೀಫ್ ಸಿಗ್ತಾ ಇದೆಯಪ್ಪ ಎನ್ನುವಂತಹ ಒಂದು ಸುದ್ದಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಕಡೆಯಿಂದ ಹೊರಬಿದ್ದಿದೆ. ಅಂದರೆ ಸಾಕಷ್ಟು ಪದಾರ್ಥಗಳ ಮೇಲಿನ GSTಯನ್ನು ಕಡಿಮೆ ಮಾಡಲಾಗಿದೆ. 4 GST ಸ್ಲ್ಯಾಬ್ಗಳಿದ್ವಲ್ವಾ, ಆ 4 GST ಸ್ಲ್ಯಾಬ್ಗಳನ್ನು ತೆಗೆದು ಏನು ಮಾಡ್ತಾ ಇದ್ದಾರೆ, 2 ಸ್ಲ್ಯಾಬನ್ನು ಮಾಡ್ತಾ ಇದ್ದಾರೆ. ಸೊ ಒಂದು 5%, ಇನ್ನೊಂದು 18%, 12% ಮತ್ತು 28% ಅಂತ 2 ಟ್ಯಾಕ್ಸ್ಗಳಿತ್ತಲ್ಲ, ಇದೆರಡೂ ಕೂಡ ರದ್ದಾಗ್ತಾ ಇವೆ. ಅಷ್ಟೇನಾ? ಹಾಗಾದ್ರೆ ಎರಡೇನಾ? ಇನ್ಯಾವುದೂ ಇಲ್ಲವಾ ಅಂದರೆ ಇನ್ನೊಂದು 40% GST ಒಂದಿದೆ. ಅವೆಲ್ಲವೂ ಕೂಡ ಐಷಾರಾಮಿ ವಸ್ತುಗಳು, ಕಾರುಗಳು, ಇಂಥ ಕ್ಯಾಟಗರಿಗೆ ಆ ಒಂದು ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಹಾಗಾದರೆ ಈ GST ಹಾಕ್ತಿರೋದು ಒಂದು ಆರ್ಥಿಕವಾಗಿ ಇದರ ಬಗೆಗಿನ ಚರ್ಚೆ. ಎಕನಾಮಿಕಲಿ ಇದೇನು ಮಾಡುತ್ತಪ್ಪ GST, ಯಾವ್ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಲಾಭ ಆಗಬಹುದು. ಫಾರ್ ಎಕ್ಸಾಂಪಲ್ ಕೃಷಿ 18% ಹಾಕ್ತಾಯಿದ್ರು, ಅದನ್ನು 5%ಗೆ ಮಾಡ್ತಾ ಇದ್ದಾರೆ. ಈಗ ಅದೇ ಔಷಧಿ ವಿಮೆ ಅಂತ ಬಂದಾಗ ಅದರಲ್ಲಿ ತೆರಿಗೆಯನ್ನು ತೆಗೆದು ಹಾಕ್ತಾ ಇದ್ದಾರೆ. ಇಂಥ ವಿಚಾರಗಳು ಬಂದಾಗ ಇದು ಯಾವ ಥರ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಮುಂದೆ ಬರ್ತಾ ಇರ್ತಕ್ಕಂಥ ಚುನಾವಣಾ ದೃಷ್ಟಿಯಿಂದ ಆಗಿರ್ತಕ್ಕಂಥ ಬದಲಾವಣೆನ ಇದು. 8 ವರ್ಷಗಳಲ್ಲಿ ಯಾವತ್ತೂ ಬರದೇ ಇದ್ದಂಥ ದೀಪಾವಳಿ, ದಸರಾ ಈಗಲೇ ಬಂದಿದೆಯಾ? 8 ದೀಪಾವಳಿ ಬಂದಿದೆ, 8 ದಸರಾ ಬಂದಿದೆ, ಬೆಲೆ ಏರಿಕೆ ಬಂದಿದೆ. ಈಗ ಇವುಗಳನ್ನು ಇಳಿಸದೆ ಬೇರೆ ದಾರಿನೇ ಇಲ್ವಾ? ಬೆಲೆ ಏರಿಕೆ ಜಾಸ್ತಿ ಆದಾಗಲೇ ಆಮ್ ಆದ್ಮಿ ಸಹಿತವಾಗಿ ಬೇರೆ ಬೇರೆ ಪಕ್ಷಗಳು ಗ್ಯಾರಂಟಿಯ ಹಾದಿಯನ್ನು ತುಳಿದದ್ದು. ಗ್ಯಾರಂಟಿ ಹಾದಿ ತುಳಿದ ನಂತರದಲ್ಲಿ BJP ಕೂಡ ಅದೇ ಗ್ಯಾರಂಟಿ ಹಾದಿಗೆ ಬಂದಿದ್ದು ಕೂಡ ಹೌದು. ಈಗಿನ GST ಇಳಿಕೆ ವಿಚಾರ ಇದು ರಾಜಕೀಯವ, ಆರ್ಥಿಕತೆಯ ಇಶ್ಯೂನ ಡೈವರ್ಟ್ ಮಾಡತಕ್ಕಂಥ ವಿಚಾರವಾಗಿ ಉಳಿದುಕೊಂಡಿದೆಯಾ? ಅಮೆರಿಕದ ಸುಂಕ ನೀತಿಗೆ ಪ್ರತ್ಯಸ್ತರವಾಗಿ ಭಾರತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದೆಯಾ? ಅಥವಾ ರಾಹುಲ್ ಗಾಂಧಿ ವೋಟ್ ಚೋರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೊಂದು ರೀತಿಯಲ್ಲಿ ಈ ವಿಷಯವನ್ನು ಮುನ್ನೆಲೆಗೆ ತರಲಾಗಿದೆಯಾ? ನಾನಾ ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯೆ ಕರ್ನಾಟಕ ರಾಜ್ಯ ಒಂದಕ್ಕೇ 48,000 ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗಬಹುದು ಅಂತ BJP ನಾಯಕರೇ ಮಾತಾಡಿದ್ದಾರೆ. ಭಾಗ ಒಂದು. ಕೆಲವರು ಹೇಳ್ತಾರೆ 15,000 ಕೋಟಿ ಲಾಸ್ ಆಗಬಹುದು ಅಂತೇಳಿ. ಹೀಗಿದ್ದಾಗ ಸಪೋಸ್ 48,000 ಕೋಟಿ ಆಯ್ತಪ್ಪ, ಹೆಚ್ಚು ಕಡಿಮೆ ಒಂದು 52,000 ಕೋಟಿ, 56,000 ಕೋಟಿಯಲ್ಲಿ ಕರ್ನಾಟಕದ 1 ವರ್ಷದ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಆಗಿಬಿಡುತ್ತದೋ. ಇಂಥವೆಲ್ಲ ಆದಾಗ ರಾಜ್ಯಗಳಿಗೆ ಈ ಒಂದು ಆದಾಯ ಕೊರತೆ ಆದಾಗ ಇದು ಗ್ಯಾರಂಟಿಗಳ ಮೇಲೆ ಹೊಡೆತ ಕೊಡುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಟರಾಜ್ ಗೌಡ್ರು ಇದ್ದಾರೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ. ನಟರಾಜ್ ಗೌಡ್ರೆ, ಸ್ವಾಗತ ನಿಮಗೆ, ಕಾಂಗ್ರೆಸ್ ವಕ್ತಾರರು. ನಮಸ್ತೆ. ಇನ್ನು ನಮ್ಮ ಜೊತೆಯಲ್ಲಿ ನಾಗರಾಜ್ ಆಚಾರ್ ಅವರು ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಾಗರಾಜ್ ಆಚಾರ್ ಅವರೇ. ದಿಲೀಪ್ ಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ ಈ ಒಂದು ಡಿಬೇಟ್ಗೆ. ಏನೋ ನೀವು ಬೆಲೆ ಇಳಿಸಬೇಕು ಕೇಂದ್ರ ಇವ್ರು ಏನ್ರಿ ಮೊಸರು ಮೇಲೆ ತೆರಿಗೆ ಹಾಕ್ತಾರೆ, ಪೆನ್ಸಿಲು ಬಿಡಲ್ಲ ಇವರು, ಎರೇಸರು ಬಿಡಲ್ಲ, ಚಪಾತಿನೂ ಹಾಕ್ತಾರೆ ಇವರು, ಪರೋಟಾಗೂ ಹಾಕ್ತಾರೆ, ಜೋರಾಗಿ ಟೀಕೆ ಮಾಡಿದ್ರಿ. ಮೋದಿ ನಿಮಗೆ ಚಾಟಿ ಬೀಸುವಂಥ ಉತ್ತರ ಕೊಟ್ಟರೆ ನಟರಾಜ್ ಗೌಡ್ರೆ? ಇದು ರಾಹುಲ್ ಗಾಂಧಿಯವರ ಗೆಲುವಿದು. ಈ ಯುದ್ಧದಲ್ಲಿ ರಾಹುಲ್ ಗಾಂಧಿಯವರ ಗೆಲುವು. ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಯಾವ ರೀತಿ ದಂಡಿ ಯಾತ್ರೆ ಮಾಡಿದ್ರು, ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕ್ಲಿಕ್ಕೆ ಬ್ರಿಟಿಷರು ಹೆಂಗೆ ಏಕಸ್ವಾಮ್ಯ ಪಡೆಯಲಿಕ್ಕೆ ಹೆಂಗೆ ಪ್ರಯತ್ನ ಮಾಡಿದ್ರು, ಅದು ವಿರುದ್ಧ ಹೇಗೆ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಿದ್ರು, ಹಂಗೆ ಈ GST ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಗೆಲುವಿದೆ ನಮ್ಮ ಕಾಂಗ್ರೆಸ್ನವರಿಗೆ. ಇಡೀ ದೇಶ ಜನತೆಗೆ ಗೆಲುವಿದು. ಮೋದಿಯ ಮುಖಭಂಗ ಇದು. ಅವರು ಯೂಟರ್ನ್ಗಳು ಬಹಳ ಇದಾವಲ್ಲ, ಇದು ಒಂದು ಯೂಟರ್ನ್. ನಾವು ಇದನ್ನೇ ನಾವು 8 ವರ್ಷ ಮುಂಚೆ ಮಾಡಿ ಅಂತ ಹೇಳಿದ್ದು, ಇದನ್ನೇ 6 ವರ್ಷ ಮುಂಚೆ ಮಾಡಿ ಅಂತ ಹೇಳಿದ್ದು ನಾವು. ನೀವು ರಿವಿಷನ್ ಮಾಡಿ ಅದರ 28% ನೀವು ಸಿಮೆಂಟ್ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಬಡವರು ಯಾರು ಮನೆ ಕಟ್ಟಂಗಿಲ್ಲ. ನೀವು ನಿಮ್ಮಿಂದ ಯಾಕಂದ್ರೆ ದುಡಿಯೋದಕ್ಕಿಂತ ನಾವು ದುಡಿದು ಉಳಿಸೋದಕ್ಕಿಂತ ಟ್ಯಾಕ್ಸ್ ಅದಕ್ಕಿಂತ ದ್ವಿಗುಣವಾಗಿ ಏನೋ 1 ಕೋಟಿ ರೂಪಾಯಿ ಮನೆ ಕಟ್ಟಬೇಕಾದ್ರೆ 3 ಕೋಟಿ ರೂಪಾಯಿ ಆದಾಯ ಸಂಪಾದನೆ ಮಾಡ್ಬೇಕಂತೆ, 3 ಕೋಟಿ ರೂಪಾಯಿ ದುಡಿಬೇಕಂತೆ ಒಬ್ಬ ವ್ಯಕ್ತಿ. ಹೆಂಗೆ ಸಾಧ್ಯ? ಸೊ ಈ ತರ ಇತ್ತು. ಪೆನ್ಸಿಲ್ ಮೇಲೂ ಟ್ಯಾಕ್ಸ್ ಹಾಕಿದ್ರು, ಮೊಸರು ಮೇಲೂ ಟ್ಯಾಕ್ಸ್ ಹಾಕಿದ್ರು, GST ಹಾಕಿ ಅವತ್ತು ರಾಹುಲ್ ಗಾಂಧಿ ಅವರಲ್ಲಿ ಇದೇ ಮಾತು, 18%ಗೆ ನೀವು ಸೀಮಿತ ಮಾಡಿ, 18% ಕ್ಯಾಪ್ ಅದೇ ಹೈಯೆಸ್ಟ್ ಅಂತ ಮಾಡಿ. ನೀವು 12% 5% ಇದ್ದಿದ್ರೆ ಅದ್ರೊಳಗೇನು ತಕರಾರು ಇರಲಿಲ್ಲ. ಈಗ 0% ಆರೋಗ್ಯದ ಮೇಲೆ ತಂದಿರೋದು ವಿಮೆ, ವೈಯಕ್ತಿಕ ವಿಮೆ. ನೀನು ದುಡಿದು ಟ್ಯಾಕ್ಸ್ ಕಟ್ಟೇ ದುಡ್ಡು ನಿಂದು ಸಂಪಾದನೆ ಮಾಡಿರ್ತೀಯ, ಅದು ನಿನ್ ಸ್ವಂತ ವಿಮೆ, ಸರ್ಕಾರದ ಹೊಣೆಗಾರಿಕೆ. ವಿಮೆ ಕೊಡಬೇಕಾದ್ರು, ಆರೋಗ್ಯ ಕೊಡಬೇಕಾದ್ರು ಸರ್ಕಾರದ ಹೊಣೆಗಾರಿಕೆ. ಯಾರೋ ನಾನು ಆರೋಗ್ಯ ವಿಮೆ ಮಾಡಿಸ್ಕೊಂತೀನಿ ಅದಕ್ಕೂ ಟ್ಯಾಕ್ಸ್ 15% GST ಆಗ್ತಾರಲ್ಲ. ಇಂತಹ ಕರಾಳ ಅಧ್ಯಾಯ 8 ವರ್ಷಗಳ ಕಾಲ ಈ ದೇಶದಲ್ಲಿ ನಡೀತು. ಅದಕ್ಕೆ ಒಂದು ಮುಕ್ತಿ ಸಿಕ್ತು ದೇಶ ಜನತೆಗೆ. ಇದು ರಾಹುಲ್ ಗಾಂಧಿ ಅವ್ರದ್ದು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು, ಕಾಂಗ್ರೆಸ್ ಪಕ್ಷದ್ದು, ಮತ್ತೆ ಜನರು ಯಾರ್ಯಾರು ಧ್ವನಿ ಎತ್ತಿದ್ರು ಪರವಾಗಿ ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕಡಿಮೆ ಆಗ್ಲೇಬೇಕಂತ ಯಾರು ಹೋರಾಟ ಮಾಡಿದ್ರು ಅವರೆಲ್ಲರ ಜಯ. ಮೋದಿ ಸರ್ಕಾರಕ್ಕೆ ಮುಖಭಂಗ. ಇದರಿಂದ ನಮ್ಗೆ ಒಳ್ಳೇದಾಗುತ್ತೆ, ಜನತೆಗೆ ಒಳ್ಳೇದಾಗ್ಲಿ.
ಜನತೆ ಒಳ್ಳೇದಾಗಬೇಕಂತಾನೆ ಇದು ಹೋರಾಟವನ್ನು ಮಾಡಿದ್ದು. ಅದಕ್ಕೆ ಇವತ್ತು ಒಂದು ಸಾಧನೆ ಆಗಿದೆ ಇದು. Okay. ಯಾಕಂದ್ರೆ ನೋಡಿ, ಎಲ್ಲಾ ತೆರಿಗೆಯನ್ನು ತೆಗೆದುಕೊಂಡು ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಮಾತ್ರ ಕಮ್ಮಿ ಮಾಡಿದ್ರು ಅವರು. ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ಕೆಲವು ಕಾರ್ಪೊರೇಟ್ ಕಂಪನಿಗಳಿಗೆ ವಾರ್ಷಿಕವಾಗಿ 2 ಲಕ್ಷ ಕೋಟಿ ರೂಪಾಯಿ ಅವ್ರಿಗೆ ಉಳಿತಾಯ ಆಗ್ತಿತ್ತು ಅವ್ರಿಗೆ. ಓಕೆ, ಅದನ್ನ ನೀವು ಕಡಿಮೆ ಮಾಡಿ GST ಸಂಗ್ರಹ ಜಾಸ್ತಿ ಮಾಡಕ್ ನೀವು ಪ್ರಯತ್ನ ಮಾಡ್ತಾ ಇದ್ರಿ. ಕಳೆದ 8 ವರ್ಷದಲ್ಲಿ 120 ಲಕ್ಷ ಕೋಟಿ GST ನೀವು ಸಂಗ್ರಹ ಮಾಡಿದ್ದೀರಿ. ಅಷ್ಟು ಸಂಗ್ರಹ ಮಾಡಿ ನೀವು ಅಂದ್ರೆ ಕಳೆದ 8 ವರ್ಷದಲ್ಲಿ ನೀವು ಬಡವರನ್ನ, ಹಿಂದುಳಿದವರನ್ನ, ರೈತರನ್ನ ಸುಲಿಗೆ ಮಾಡಿ ನೀವು ಹಣವನ್ನು ಸಂಗ್ರಹ ಮಾಡಿದ್ದೀರಿ ಅನ್ನೋದು ಇದ್ರಲ್ಲಿ ತೋರಿಸ್ತದೆ. ಅದನ್ನ ಇವತ್ತು ಒಪ್ಕೊಂಡವರು ನಾವು ಇಲ್ಲಿವರೆಗೂ ಸುಲಿಗೆ ಮಾಡಿದ್ವಿ, ಇನ್ನು ಮುಂದೆ ಸುಲಿಗೆ ಮಾಡಲ್ಲ ಅಂತ ಒಪ್ಕೊಂಡು ಇವತ್ತು ಕಡಿಮೆ ಮಾಡಿದ್ದಾರೆ. ದಿಲೀಪ್ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಬಿಜೆಪಿ ಇದ್ರ ಬಗ್ಗೆ? ಅಲ್ಲ ಸರ್, ನೋಡಿ, ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ಸ್ ಅಂತಕ್ಕಂಥದ್ದು ಅಥವಾ ಟ್ಯಾಕ್ಸ್ ರೇಟನ್ನು ಕಮ್ಮಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷ ನಡೀತಾ ಇರ್ತದೆ. ಆಯಾ ಒಂದೊಂದು ಕೆಲವು ಪರ್ಸೆಂಟೇಜ್ಗಳನ್ನ ಕಮ್ಮಿ ಮಾಡ್ತಾ ಬರ್ತಿರ್ತದೆ. ನಟರಾಜ್ ಗೌಡ್ರು ಹೇಳಿದ್ರು ಸ್ಲ್ಯಾಬ್ಸ್ಗಳು ಜಾಸ್ತಿ ಇದ್ದೋ ಅಂತ. ನಾವು ವ್ಯಾಟಲ್ಲಿ ಸ್ಲ್ಯಾಬ್ಸ್ಗಳು ಇರಲಿಲ್ವಾ? 4 ಸ್ಲ್ಯಾಬ್ಸ್ಗಳಿತ್ತು ವ್ಯಾಟ್ನಲ್ಲಿ. ಸೊ ವ್ಯಾಟ್ ಆದಮೇಲೆ GST ಇಂಟ್ರೊಡಕ್ಷನ್ ಆಯಿತು. GST ನಲ್ಲಿ ಸ್ಲ್ಯಾಬ್ಸ್ ಇದ್ದದ್ದನ್ನ ಕಮ್ಮಿ ಮಾಡಿದ್ದಾರೆ. ಈಗ 40% ಸ್ಲ್ಯಾಬ್ಸ್ ಯಾವ್ದು ಮಾಡಿದ್ದಾರೆ? ಗುಟ್ಕಾ, ಪಾನ್ ಮಸಾಲ, ಸಿಗರೇಟ್, ಐಷಾರಾಮಿ ಕಾರು. ಯಾಕೆ? ಅದ್ರ ಅವಶ್ಯಕತೆ ಇಲ್ಲ. ಗುಟ್ಕವನ್ನು ನಿಷೇಧ ಮಾಡಬೇಕು, ಒಂದ್ ಕಡೆ ನಿಷೇಧ ಮಾಡಕ್ಕಾಗಲ್ಲ. ಸೊ ಅದನ್ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ಕಾರಣ. ಮತ್ತೆ ವಿಮೆದ ಹೇಳಿದ್ರು ನಟರಾಜ್ ಗೌಡರು, ವಿಮೆದು ಪರ್ಸೆಂಟೇಜ್ ಜಾಸ್ತಿ ಇತ್ತು. ವ್ಯಾಟ್ ಅಲ್ಲೂ ಸ್ವಾಮಿ 12% ಇತ್ತು ನಿಮ್ದು ವ್ಯಾಟ್ ಇದ್ದಾಗ. ಸೊ ಇವಾಗ ಅದನ್ನ 0 ಮಾಡಿದ್ದಾರೆ. ಮತ್ತೆ ವೈದ್ಯಕೀಯ ಸಾಮಗ್ರಿಗಳು, ಮೆಡಿಸಿನ್ಸ್ಗಳು ತುಂಬವನ್ನ ಕಮ್ಮಿ ಮಾಡಿದ್ದಾರೆ. ಸೊ ಇವತ್ತು ಇದು ಒಂದು ಐತಿಹಾಸಿಕ ಸರ್. ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ರಾಜಕೀಯದ ಹೊರತಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಜನಸಾಮಾನ್ಯರಿಗೆ ಹೊರೆಯನ್ನ ಕಮ್ಮಿ ಮಾಡ್ತಕ್ಕಂಥದ್ದು ಹೋರಾಟಕ್ಕೆ ಜಯ ಅಂತ ಹೇಳಿದ್ರು ಅವರು. ಹೋರಾಟ ಇನ್ನೊಂದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಸರ್. GST ಬಂದಿರತಕ್ಕಂಥದ್ದು, ಅದ್ರ ಜೊತೆಗೆ ಡಿಜಿಟಲೈಸೇಷನ್ ಮತ್ತೆ ನೋಟ್ ಬಂದಿ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ಭಾರತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು. ಈಗ ಡಿಜಿಟಲೈಸೇಷನ್ ಇಂದ ಏನಾಯ್ತು? ಇದೇ ಎಷ್ಟೋ ಟ್ಯಾಕ್ಸ್ ಇಂದ ಎಕ್ಸಂಪ್ಷನ್ ತಗೊಳ್ತೀವಿ. ಎಷ್ಟೋ ಜನ ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಎಷ್ಟೋ ಜನ ಹಣಗಳನ್ನ ಕದ್ದಿಡ್ತಾ ಇದ್ರು. ಮತ್ತೆ ಇದಾದ್ಮೇಲೆ ಡಿಮಾನಿಟೈಸೇಷನ್ ಆದ್ಮೇಲೆ ಎಷ್ಟೋ ಕಳ್ಳರುಗಳು ಹಣ ಕೂಡಿಟ್ಟಿದ್ರಲ್ಲ, ಅವ್ರಿಗೆ ಸಮಸ್ಯೆ ಆಯ್ತು, ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಲಿಲ್ಲ. GST ಇಂದ ಪರ್ಸೆಂಟೇಜ್ ಎಷ್ಟೋ ಜನ ತಪ್ಪಿಸ್ಕೊಳ್ತಾ ಇದ್ರು. ಸಿಂಪ್ಲಿಫಿಕೇಶನ್ GST ಮಾಡಿದ್ಮೇಲೆ ಸಿಂಪ್ಲಿಫಿಕೇಶನ್ ಮಾಡಿದ್ರು. ಫೈಲ್ ಮಾಡ್ಲಿಕ್ಕೆ ಈಸಿ ಆಯ್ತು, ಮತ್ತೆ GST ಅನ್ನು ಕಟ್ಲಿಕ್ಕೆ ಈಸಿ ಆಯ್ತು. ಮತ್ತೆ ಎಷ್ಟೋ ಕಂಪನಿಗಳು GST ಅನ್ನು ಸಿಂಪ್ಲಿಫಿಕೇಶನ್ ಮಾಡೋದ್ರಿಂದ ಡಾಕ್ಯುಮೆಂಟೇಶನ್ ಕಮ್ಮಿ ಆಯ್ತು. ಸೊ ಇದರಿಂದ ಇವತ್ತು 46,000 ಕೋಟಿ ಏನೋ ಲಾಸ್ ಆಯ್ತು ಅಂತ ಹೇಳ್ತಿದಾರ. ಅದನ್ನ ನಾವು ತಪ್ಪಾಗಿ ಅನಲೈಸ್ ಮಾಡಬಾರ್ದು. ಯಾವಾಗ GST ರೇಟ್ ಕಮ್ಮಿ ಆಗುತ್ತೋ, GST ಎಕ್ಸಂಪ್ಷನ್ ಆಗುತ್ತೋ, ಜನರ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕಂಪನಿಗಳು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟೋಮೆಟಿಕಲಿ ಅದು ಮ್ಯಾಚ್ ಆಗುತ್ತೆ. 28% ಇದ್ದಿದ್ದು ಒಂದೇ ಸಲ 5%ಗೆ 18%ಗೆ ಬಂದಾಗ ಜನರಿಗೆ ಸೇವಿಂಗ್ಸ್ ಆಯ್ತಲ್ಲ. ಸೊ ವಾಟರ್ ಬಾಟ್ಲು ತಗೊಳ್ಳೋನು ಇನ್ನೊಂದು ವಾಟರ್ ಬಾಟ್ಲು ತಗೊಳ್ತಾನೆ. ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ನಾವು ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ದಿಲೀಪ್ ಈಗ ಇಲ್ಲಿ 8 ವರ್ಷಗಳಿಗೆ ಇದು ಕಾಂಪನ್ಸೇಟ್ ಆಗ್ಬೇಕಾಗತ್ತಾ? ಈಗ 8 ವರ್ಷಗಳ ಕಾಲ ಏನೊಬ್ಬ ಮನುಷ್ಯ ಖರ್ಚು ಮಾಡ್ಕೊಂಡು ಈ ಮುಂದಿನ 8 ವರ್ಷಗಳ ಅವಧಿಗೆ ಅದನ್ನ ಸರಿದೂಗಿಸ್ಕೋಬೇಕು ಅವನು. ಪ್ರತಿ ವರ್ಷನೂ ಸಹ GST ಸ್ಲ್ಯಾಬ್ ರೇಟ್ಗಳು ವೇರಿಯೇಷನ್ ಆಗ್ತಾ ಇರ್ತವೆ. ಕೆಲವು ನೋಡಿಲ್ಲ, ಕಳೆದ ಒಂದು ಯಾವಾಗ ನಮ್ದು ಬಜೆಟ್ ಆಯ್ತೋ, ಬಜೆಟ್ ಆದಾಗ್ಲೂ ಸಹ ಕೆಲವು ಪರಿಕರಗಳನ್ನ ಅಂದ್ರೆ ವೈದ್ಯಕೀಯ ಸಾಮಗ್ರಿಗಳನ್ನ ಎಕ್ಸಂಪ್ಷನ್ ಮಾಡಿದ್ರು. ಇವಾಗ್ಲೂ ಸಹ ಮಾಡಿದ್ದಾರೆ. ಕೃಷಿ ಉಪಕರಣಗಳನ್ನ ಕಳೆದ ಬಜೆಟ್ ನಲ್ಲೂ ಸಹ ಕಮ್ಮಿ ಮಾಡಿದ್ರು. GST ಕೌನ್ಸಿಲ್ ಮೀಟಿಂಗ್ ಗಳು ನಡೆದಾಗಲೂ ಸಹ ಎಲ್ಲ ಇದೇನು GST ಕೌನ್ಸಿಲ್ ಅಂದ್ರೆ ಅದೇನೊಂದು ಮೊನೋಪಲಿ ಅಲ್ಲ ಸರ್. GST ಕೌನ್ಸಿಲ್ ನಲ್ಲಿ ಪ್ರತಿ ರಾಜ್ಯದ ಒಬ್ಬೊಬ್ಬ ಮಂತ್ರಿ ಇರ್ತಾರೆ. ಕರ್ನಾಟಕದಿಂದಲೂ ಸಹ ಕೃಷ್ಣ ಬೈರೇಗೌಡ ಇದ್ದಾರೆ. ಸೊ GST ಕೌನ್ಸಿಲ್ ಗೆ ಪ್ರೆಸಿಡೆಂಟ್ ಮಾತ್ರ ನಿರ್ಮಲಾ ಸೀತಾರಾಮನ್ ಆಗಿರ್ತಾರೆ. ಸೊ ಸದಸ್ಯರುಗಳು ಯಾರು ಇರ್ತಾರೆ ಸರ್? ಕೃಷ್ಣ ಬೈರೇಗೌಡ ಇರ್ತಾರೆ, ಅದು ಆಯಾ ರಾಜ್ಯದ ಮಂತ್ರಿಗಳು ಇರ್ತಾರೆ. ಸೊ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಕ್ಕಂಥದ್ದು. ಇಟ್ಸ್ ನಾಟ್ ಅ ಮೊನೋಪಲಿ. ಮತ್ತೆ ಅದ್ರ ಜೊತೆಗೆ ಇದು ಕೇವಲ GST ಅಂತಕ್ಕಂಥದ್ದು ಕೇಂದ್ರ ಸೆಂಟ್ರಲಿ ಕಟ್ತೀವಿ ಅನ್ನೋದೊಂದಿತ್ತು. ಇವಾಗ ಕೃಷ್ಣ ಬೈರೇಗೌಡರು ನಮಗೆ 46,000 ಕೋಟಿ ಲಾಸ್ ಆಗ್ತದೆ ಅನ್ನೋದು ಜನಗಳಿಗೂ ಅರ್ಥ ಆಗಿದೆ. ಇದು 50% ಸ್ಟೇಟ್ಗೂ ಬರ್ತದೆ ಅಂತ ಎಲ್ಲ ಒಂದ್ ಕಡೆ ಜನಗಳಿಗೆ ತುಂಬಿಡಿದ್ರು. ನಾವು GST ಇಂದ ಸೆಂಟ್ರಲಿ ಕಟ್ಟೋದು, GST ಇಂದ ಸೆಂಟ್ರಲಿ ಕಟ್ಟೋದು 50% ನಾವು ಕಟ್ತೀವಿ ಸ್ಟೇಟ್ ಡೈರೆಕ್ಟ್ 50% ಬರ್ತದೆ ಅನ್ನೋದನ್ನ ಅದನ್ನ ಹೇಳೋದೇ ನಿಲ್ಸ್ಬಿಟ್ಟಿದ್ರು. ಸೊ ಈಗ ಅದು ಜನಗಳಿಗೆ ಅರ್ಥ ಆಗಿದೆ. ಇದೊಂದು ಇದೊಂದು ದೀಪಾವಳಿ ಗಿಫ್ಟ್ ಅನ್ನೋದಕ್ಕಿಂತ, ಇದೊಂದು ದಸರಾ ಗಿಫ್ಟ್ ಅನ್ನೋದಕ್ಕಿಂತ ಇದು ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಅಂತಲೇ ಹೇಳ್ಬೋದು. ಜನಸಾಮಾನ್ಯರ ಸೇವಿಂಗ್ಸ್ಗೆ, ಪಾಕೆಟ್ ಉಳಿತಾಯಕ್ಕೆ ಇದು ಅದೇ ಹೆಚ್ಚಾಗದೆ. ಅದೇ ನೀವು ನೋಡಿ, ಪೆಟ್ರೋಲ್ ಡೀಸೆಲ್ ನಲ್ಲಿ ಆಫ್ಟರ್ 8 ಕಾಸ್ಟ್ಲಿ ದೀಪಾವಳಿ, 8 ಕಾಸ್ಟ್ಲಿ ದಸರಾ, ಪೆಟ್ರೋಲ್ ಡೀಸೆಲ್ GST ಅಂಡರಿಗೆ ಬಂದಿಲ್ಲ. ನೀವು ಮೂಲ ಬೆಲೆ ನೋಡಿ, 55 ರೂಪಾಯಿ ಮೂಲ ಬೆಲೆ ಇದೆ. ಅದೇ ವ್ಯಾಟ್ ತೆಗೆದುಕೊಂಡಾಗ ಕರ್ನಾಟಕದ 30% ಇದೆ. ವ್ಯಾಟ್ ಮೂಲ ಬೆಲೆ 55 ರೂಪಾಯಿ ಇದೆ. ಅದೇ ಕರ್ನಾಟಕದ 30% ಹಾಕಿದ್ದಾರೆ. ಸೊ ಎಷ್ಟು ಪೆಟ್ರೋಲ್ ಮೇಲೆ ವ್ಯಾಟ್ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ. GST ಪೆಟ್ರೋಲ್ ರೇಟ್ ಎಷ್ಟು ಆಗ್ತಾ ಇದ್ದಾರೆ ಕರ್ನಾಟಕದವರು. ನಾಗರಾಜಾಚಾರ್ ಅವರೇ,
ಈ ಸ್ಲ್ಯಾಬ್ಗಳ ವಿಚಾರದಲ್ಲಿ ನಾವು ಸೇವಿಂಗ್ ಎಕಾನಮಿಯಿಂದ ಸ್ಪೆಂಡಿಂಗ್ ಎಕಾನಮಿಗೆ ನಾವು ಶಿಫ್ಟ್ ಆಗಬಹುದಾಗತ್ತಾ? ಪಾಯಿಂಟ್ ನಂಬರ್ 1. ಪ್ರತಿ ತಿಂಗಳು ನಾವು ಏನು ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದೇನು ನ್ಯೂಸ್ ಬಂದಾಗ GST ಸಂಗ್ರಹದಲ್ಲಿ ದಾಖಲೆ, ಜೂನ್ನಲ್ಲಿ ದಾಖಲೆ, ಜುಲೈನಲ್ಲಿ ದಾಖಲೆ, ಮಾರ್ಚ್ನಲ್ಲಿ ದಾಖಲೆ. ಅವಾಗ ಏನಾಗ್ತಿತ್ತು, ಸಡನ್ನಾಗಿ ಕೆಲ ಎಕನಾಮಿಸ್ಟ್ಗಳ ಹತ್ರ ನಾನು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ MSME ಸೆಕ್ಟರನ್ನು ನಾನು ಮಾತಾಡಿಸ್ತಾ ಇದ್ದೆ, ಸಣ್ಣ ಕೈಗಾರಿಕಾ ಉದ್ಯಮಿಗಳನ್ನು ನಾನು ಮಾತಾಡಿಸ್ತಾ ಇದ್ದೆ. ಕೆಲವರು ಹೇಳ್ತಾ ಇದ್ರು, ಪಿಂಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾವಿರಾರು ಕಾರ್ಖಾನೆಗಳು ಮುಚ್ಚೋಗ್ಬಿಟ್ಟು ಸ್ವಾಮಿ, ಈ GST ಹೊಡೆತ ತಡ್ಕೊಳಕ್ಕಾಗಲಿಲ್ಲ, ಮೊನಾಪೊಲಿ ಆಗ್ತಾ ಇದೆ. ಕೆಲವು ಉಳ್ಳ ಉದ್ಯಮಿಗಳ ಪಾಲ್ಗೆ ಇವೆಲ್ಲ ತೆಕ್ಕೆಗೆ ಹೋಗ್ತಾ ಇದೆ. ಕಚ್ಚಾ ವಸ್ತು, ನೂಲು, ಇನ್ಯಾವುದೋ ಒಂದಷ್ಟು ಬಿಡಿ ಭಾಗಗಳು, ಇವುಗಳ ಮೇಲೆ GST ಜಾಸ್ತಿ ಆಯಿತು ಅಂತ ಒಂದು ವಾದ ಇತ್ತು. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು GST ಕಲೆಕ್ಷನ್ ಜಾಸ್ತಿ ಆಯಿತು. GST ಕಲೆಕ್ಷನ್ ಜಾಸ್ತಿ ಆದಾಗ ಜನಗಳ ಮನಸ್ಸಲ್ಲಿ ಏನು ಬರ್ತಾ ಇತ್ತು ಅಂತ ಹೇಳಿದ್ರೆ, ಎಕಾನಮಿ ತುಂಬ ಚೆನ್ನಾಗೇನೋ ಡೆವಲಪ್ ಆಗ್ತಿರಬೇಕು ಅಂಥೇಳಿ. ಬಟ್ ಕೆಲವರು ಹೇಳಿದ್ರು, ಇಲ್ಲ ಸ್ವಾಮಿ, ಕೆಲವು ಗೂಡ್ಸ್ಗಳ ಮೇಲೆ ಹೆಚ್ಚಿನ GST ಹಾಕಿದಾಗ ಆಬ್ವಿಯಸ್ಲಿ ತೆರಿಗೆ ಸಂಗ್ರಹ ಜಾಸ್ತಿ ಆಗಬೇಕು. ತೆರಿಗೆ ಸಂಗ್ರಹ ಜಾಸ್ತಿ ಆಗುವುದೇ ಆರ್ಥಿಕ ಅಭಿವೃದ್ಧಿಗೆ ಮಾನದಂಡ ಅಲ್ಲ. ಸಂಪತ್ತಿನ ಹಂಚಿಕೆ, ಎಷ್ಟು ಜನ ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಶಕ್ತರಾಗ್ತಾ ಇದ್ದಾರೆ, ಎಷ್ಟು ಜನ ಉದ್ಯಮಿಗಳಿಗೆ ಕೆಲಸ ಕೊಡೋಕ್ಕೆ ತಾಕತ್ತು ಬರ್ತಾ ಇದೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇವರು 120 ಲಕ್ಷ ಕೋಟಿ GST ಸಂಗ್ರಹ ಆಗಿದೆ ಅಂದರು. ಅಟ್ ದ ಸೇಮ್ ಟೈಮ್ ಇದೇ ಕಾಂಗ್ರೆಸ್ನವ್ರು ಮಾತಾಡ್ತಿರ್ತಾರೆ, 200 ಲಕ್ಷ ಕೋಟಿ 210 ಲಕ್ಷ ಕೋಟಿವರೆಗೂ ಸಾಲ ಮಾಡಿದ್ದಾರೆ ರೀ, ಈ ಸಂಗ್ರಹ ಜಾಸ್ತಿ ಆದ್ಮೇಲೆ ಸಾಲ ತೀರಿಸಬೇಕಾಗಿತ್ತಲ್ವಾ, ಇದರಲ್ಲಿ ಯಾವ್ದು ನಂಬೋಣ ಅಂತ ಇದೊಂದು ವಾದ ಇದೆ. ನಾನು ಜನಸಾಮಾನ್ಯ ಪಾರ್ಟಿಗೆ ಬರ್ತಾ ಇದ್ದೀನಿ. ಈಗ ಜನಸಾಮಾನ್ಯನಿಗೆ ಈಗ ಕೆಲವರು ಹೇಳ್ತಾರೆ, ಅಲ್ಲ ರೀ, ಇವರು ಜಾಸ್ತಿ ಮಾಡಿದವರೇ ಇವರು, ಹಾಲಿಗೂ ಹಾಕಿದ್ರು, ಬ್ರೆಡ್ಗೂ ಹಾಕಿದ್ರು, ಪರೋಟಾಗೂ ಹಾಕಿದ್ರು, ಚಿಪ್ಸ್ಗೂ ಹಾಕಿದವರೇ ಇವರು. ಅಂದರೆ ಹಾಕಿದವ್ರು ಮೊದಲಿನ ಎಲ್ಲ ತೆರಿಗೆ ಎಲ್ಲ ಫ್ರೀ ಇತ್ತಾ, ಝೀರೋ ಇತ್ತಾ? ನೋ. GST ಬಗ್ಗೆ ಅಥವಾ ತೆರಿಗೆ ಬಗ್ಗೆ ಒಂದು ಒಳ್ಳೆ ಮಾತಿದೆ ಸರ್. ಹೂವಿನಲ್ಲಿ ಮಕರಂದ ಹೀರಿದಂಗೆ ಇರಬೇಕಂತೆ ದುಂಬಿ ಅಥವಾ ಚಿಟ್ಟೆ, ಗೊತ್ತಾಗಲೇಬಾರ್ದು ತೆರಿಗೆ ತೊಗೊಳ್ಳೋದು. ಹೂವನ್ನೇ ಹಿಸುಕಿ ರಸ ಹಿಂಡಿದಂಗೆ ಮಾಡಬಾರ್ದು ಅಂತ ಒಂದು ತೆರಿಗೆ ವಿಚಾರದಲ್ಲಿ ಒಂದು ಮಾತಿದೆ. ಸೊ ಇದರಲ್ಲಿ ಹಾಕೋದು ಇವರೇ, ತೆಗಿಯೋದು ಇವರೇ, ನಾವು ಒಳ್ಳೇದು ಮಾಡಿದ್ವಿ ಅಂತ ಹೇಳೋರು ಇವರೇ. ಇದಿದೆಯಾ ಇದರಲ್ಲಿ, ಅಥವಾ ನಿಜವಾಗಿಯೂ ಈ ಬಾರಿ ಮಾಡಿರ್ತಕ್ಕಂಥದ್ದು ಈಗೇನು ಇಳಿಸಿದಾರಲ್ಲ, ಕೆಲವು 0% ತಂದಿದ್ದಾರೆ, ಕೆಲವು 18 to 5% ಬಂದಿರಬಹುದು. ಇದೇ ಯಾವ ಥರ ಅನುಕೂಲ ಆಗುತ್ತೆ ಅಂತ? ಪ್ರಥಮದಲ್ಲಿ 8 ವರ್ಷಗಳ ನಂತರ ಮಹತ್ತರವಾದ ಒಂದು ಬದಲಾವಣೆ. ಓಕೆ, ಪಕ್ಷ ಯಾವುದೇ ಇರಲಿ, ಹೇಗೆ ಇರಲಿ, ಸಾಮಾನ್ಯ ನಾಗರಿಕನಿಗೆ ಹೆಲ್ಪ್ ಆಗುತ್ತೆ, ಒಬ್ಬ ಗ್ರಾಹಕನಿಗೆ, ಒಬ್ಬ ಡೀಲರ್ಸ್ಗೂ ಕೂಡ ಇದು ಎಲ್ಲ ರೀತಿಯಲ್ಲೂ ಒಂದು ಬದಲಾವಣೆ ಆಗುವಂಥ ಒಂದು ಸಂದರ್ಭ. ಹಾಗಾಗಿ ಈ ಒಂದು ಏನು ಅನೌನ್ಸ್ಮೆಂಟ್ ಇದೆ, ಈ ನಿನ್ನೆ ನಡೆದ GST ಕೌನ್ಸಿಲ್ ಮೀಟಿಂಗ್ ಸಭೆ ಏನಿದೆ, ಅದರ ನಿರ್ಧಾರಗಳೇನಿದೆ, ನಾವೆಲ್ಲರೂ ಕೂಡ ಪ್ರಥಮವಾಗಿ ಅದನ್ನು ವೆಲ್ಕಮ್ ಮಾಡುವಂಥ ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಏನಿದೆ, GST ಅನ್ನೋದು ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇದು ಪರೋಕ್ಷವಾದ ತೆರಿಗೆ. ಅಂದರೆ ಈ ನೋವೇನಿದೆ ಡೈರೆಕ್ಟ್ ಆಗಿ ಟ್ರೇಡರ್ಗೆ ಬೀಳೋದಿಲ್ಲ. ಯಾರು ವರ್ತಕ ಯಾರಿದ್ದಾನೆ, ಒಂದು 100 ರೂಪಾಯಿ ವಸ್ತುವನ್ನ ಮಾರಾಟ ಮಾಡಿದಾಗ ಅದರ ಮೇಲಿರುವ ತೆರಿಗೆಯನ್ನು ಅವನು ಕಲೆಕ್ಟ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಕಟ್ಟುವಂತ ಒಂದು ವ್ಯವಸ್ಥೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಾದ್ರೆ ನನಗೆ ನೇರವಾಗಿ ಬೀರುವಂತ ತೆರಿಗೆ ಆದ್ರೆ ಇದು ಕಲೆಕ್ಟ್ ಮಾಡಿ ಕಟ್ಟುವಂತ ತೆರಿಗೆ ಆಗಿರೋದ್ರಿಂದ, ಹೌದು, ಪರೋಕ್ಷವಾಗಿರೋ ತೆರಿಗೆ ಆಗಿರೋದ್ರಿಂದ ಲಿಟ್ರಲಿ ರೇಟ್ ಆಫ್ ಟ್ಯಾಕ್ಸ್ ಏನೇ ಇದ್ರೂ ಕೂಡ ನಾವೊಂದು ವೆಹಿಕಲ್ನ ತೊಗೊಳಕ್ಕೆ ಹೋದಾಗ ಒಂದು ಶೋರೂಮ್ನವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಯಾವುದೇ ಮರ್ಸಿ ಇಲ್ಲದೇನೆ 28% ಹಾಕುವಂಥ ವ್ಯವಸ್ಥೆ ಇತ್ತು. ಕಲೆಕ್ಟ್ ಮಾಡುವಂಥದ್ದು, ಕಟ್ಟುವಂಥದ್ದು, ಅಲ್ಲಿ ಆತನಿಗೆ ನೋವಾಗ್ತಾ ಇರಲಿಲ್ಲ. ಬಹುಶಃ ಇಲ್ಲಿ ಅಲ್ಟಿಮೇಟ್ ಇಂಪ್ಯಾಕ್ಟ್ ಫಾಲ್ಸ್ ಆನ್ ದಿ ಕಸ್ಟಮರ್. ಹಾಗಾಗಿ ಇಲ್ಲಿ ಏನಾಗಿದೆ, ಈ ರೇಟ್ ಆಫ್ ಟ್ಯಾಕ್ಸ್ ರಿಡಕ್ಷನ್ ಅನ್ನೋದು ನೇರವಾಗಿ ಗ್ರಾಹಕನಿಗೆ ಇದರ ಬೆನಿಫಿಟ್ ಸಿಗ್ತಾ ಇರುವಂಥದ್ದು ಪ್ರಥಮ ಆದ್ಯತೆ ಆಗಿದೆ. ಸೊ ನನಗೆ ಒಂದು ಭಯ ಇಲ್ಲಿ ಏನಂದರೆ, ಐ ಆಮ್ ವರಿಡ್ ಆನ್ ಒನ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಐಟಮ್ಗೆ ನಾವು 128 ಚಾರ್ಜ್ ಮಾಡ್ತಾ ಇದ್ವಿ. ಆರ್ಗನೈಸ್ ಸೆಕ್ಟರಲ್ಲಿ ಖಂಡಿತವಾಗಿ ಇದು ಬೆನಿಫಿಟ್ ಸಿಗುತ್ತೆ, ಒಬ್ಬ ಗ್ರಾಹಕನಿಗೆ ಇದರ ಬೆನಿಫಿಟ್ ಸಿಗುತ್ತೆ. ಅನ್ಆರ್ಗನೈಸ್ ಸೆಕ್ಟರ್ ಕೂಡ ನಮ್ಮಲ್ಲಿ ಸಾಕಷ್ಟು ಇದೆ. ಭಾರತದಂತ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಗಳ ಪರ್ಸೆಂಟೇಜೇ ಜಾಸ್ತಿ ಇದೆ. ಹೌದು, ಏನಾಗುತ್ತೆ, 100 ರೂಪಾಯಿ ಪ್ಲಸ್ 28 ರೂಪಾಯಿ, 128 ರೂಪಾಯಿ ಅನ್ನುವಂಥದ್ದು ಒಂದು ಸಿಮೆಂಟ್ ಅಂತ ತಗೊಂಡಾಗ ಜನರ ಮನಸ್ಸಲ್ಲಿ ಇವತ್ತು ಸಿಮೆಂಟ್ ರೇಟ್ 128 ಅಂತ ಇತ್ತು. ಸಡನ್ ಆಗಿ ಅವರು 23ನೇ ತಾರೀಕಿನಿಂದ 18ಕ್ಕೆ ಬಂದಾಗ 118 ಆಗಬೇಕಾಗತ್ತೆ. ಇಲ್ಲಿ ಟ್ರೇಡರ್ಸ್ಗಳು ಏನು ಮಾಡ್ತಾರೆ, ಮಾಡುವಂಥ ಸಾಧ್ಯತೆ ಇದೆ ಅಂದರೆ, ಆ ವಸ್ತುವಿನ ಬೆಲೆಯನ್ನು 105, 110 ಮಾಡಿ ಸುಮಾರು 125, 128 ತಂದು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಇದನ್ನ ನಾವು ಕಾನೂನು ಮಾತಿನಲ್ಲಿ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂದರೆ ಈ ಪ್ರಪೋಸಲ್ ಏನಿದೆ, ಇದರ ನೇರ ವರ್ಗಾವಣೆ ಬೆನಿಫಿಟ್ ಏನಿದೆ ಅದನ್ನು ತಲುಪದೆ. ಯಾಕಂದರೆ ಭಾರತದಲ್ಲಿ ಒಂದು ವ್ಯವಸ್ಥೆ ಏನು ಅಂದರೆ, ರೇಟ್ ಬಗ್ಗೆ ಜಾಸ್ತಿ ಕಂಟ್ರೋಲ್ ಇಲ್ಲ. ರೇಟನ್ನು ಆ ವರ್ತಕ ಏನಿದ್ದಾನೆ ಅವನು ರೇಟ್ ಮಾಡುವಂಥ ಅಥಾರಿಟಿ ಅವನಿಗಿರೋದ್ರಿಂದ ರೇಟನ್ನು ಇನ್ಕ್ರೀಸ್ ಮಾಡಿದಾಗ, ಈ ಟ್ಯಾಕ್ಸ್ ರೇಟ್ ಕಡಿಮೆ ಆದಾಗ ಎಲ್ಲೋ ಒಂದು ಕಡೆ
ವರ್ತಕರು ಇದರ ಲಾಭವನ್ನು ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಕೂಡ ಈ ಬಗ್ಗೆ ಇರಬಹುದು ಅನ್ನುವಂಥ ಒಂದು ಆತಂಕ ಬಹುಶಃ ನಮ್ಮ ಆರ್ಥಿಕ ವಲಯದಲ್ಲಿ ಓಡಾಡ್ತಾ ಇದೆ. ಈ ಗೌಡ್ರೆ ಎರಡು ವಿಚಾರ ಇದರಲ್ಲಿ. ಒಂದು, ನೀವು ಆವಾಗಲೇ ಮಾತಾಡಿದ್ರಿ, ಅಂದರೆ ಹಿಂದೆ ನೀವು ಮಾತಾಡಿದ್ದೇನು ಅಂತ ಹೇಳಿದ್ರೆ, ನಮಗೆ GST ಜಾರಿ ತೆರಿಗೆ ನಷ್ಟವನ್ನು ಸರಿದೂಗಿಸ್ತೀವಿ ಅಂತ ಹೇಳಿದ್ರು, ಅದನ್ನ ಇವರು ಮಾಡಲಿಲ್ಲ, ನಮಗೆ ನಷ್ಟ ಆಯಿತು. ಈಗ 48,000 ಕೋಟಿ ನಮಗೆ ಸ್ಟ್ರೈಟ್ ಅವೇ ಲಾಸ್ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಲ್ಲ, ಇದಕ್ಕೇನು ಖಾತ್ರಿ ಸಿಕ್ಕಿದೆ ನಿಮಗೆ? ಯೂಶ್ವಲ್ ಆಗಿ GST ಕೌನ್ಸಿಲ್ ಬಗ್ಗೆ ಒಂದು ಇನ್ ಜನರಲ್ ಒಂದು ಮಾತಿದೆ, ಎಲ್ಲರೂ ಇರ್ತಾರೆ ರೀ, ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ, CM ಹೋಗಬೇಕು, ಅವ್ರ ಬದಲಿಗೆ ಇವ್ರು ಹೋಗ್ತಾ ಇರ್ತಾರೆ ಅಂತ ಮಾತಾಡ್ತಾರೆ. ಬಟ್ GST ಕೌನ್ಸಿಲ್ ಅನ್ನೋ ವಿಚಾರದಲ್ಲಿ ಒಂದು ನಿರ್ಧಾರ ಆಗಬೇಕು ಅಂದರೆ 4ನೇ 3 ಭಾಗ ಮತಗಳು ಯಾರ ವಿಚಾರದಲ್ಲಿ, 1ನೇ 3 ಭಾಗ, 3ನೇ 1 ಭಾಗ ಇದರದ್ದು ಯಾರ ವಿಚಾರದಲ್ಲಿ ಡಿಸೈಡ್ ಆಗಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾರು ಹೋಲ್ಡ್ ಜಾಸ್ತಿ, ಕೇಂದ್ರದ್ದೇ ಹೋಲ್ಡ್ ಜಾಸ್ತಿ ಇದೆ. ನಮ್ಮ ಮತಗಳು ಅಷ್ಟು ವರ್ಕೌಟ್ ಆಗಲ್ಲ, ಅದು ಗೊತ್ತಿರ್ತಕ್ಕಂಥ. ಎಲ್ಲರೂ ಏನು ಮಾಡ್ಬಿಡ್ತಾರೆ, ಮರೆ ಮಾಚಿಬಿಡ್ತಾರೆ, ಇದು ಕೃಷ್ಣ ಬೈರೇಗೌಡರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಮಾಡಬೇಕಾಗಿತ್ತು ಅಂದ್ಬಿಡ್ತಾರೆ. ಬಟ್ ಮತ ಅಂತ ಹಾಕ್ತಾ ಕೇಂದ್ರದ್ದೇ ನಡೆಯೋದಲ್ಲ. ಹೆಚ್ಚು ಕಡಿಮೆ 71% ಅವ್ರದ್ದೇ ಅಲ್ಲಿ ಓಟ್ಗಳಿರ್ತವೆ, ಅವ್ರದ್ದೇ ನಡೀಬೇಕು. ಇದು ವಾಸ್ತವ, ಯಾರು ಸರ್ಚ್ ಮಾಡಿದ್ರು ಇದೇ ನಿಜ ಇದು. ಸೊ ಹೀಗಿದ್ದಾಗ ನಿಮ್ಮ 48,000 ಕೋಟಿ ಲಾಸ್ ಆಯಿತು ಅಂತ ಹೇಳಿದ್ರಲ್ಲ, ಇದರಿಂದ ಯಾವ ಬೆಲೆ ಏರಿಕೆ ಕಾರಣದಿಂದಾಗಿ ಆಮ್ ಆದ್ಮಿ ಪಕ್ಷದ ಕಡೆಯಿಂದ, ನಿಮ್ಮ ಕಡೆಯಿಂದ, ನೆಕ್ಸ್ಟ್ BJP ಕಡೆಯಿಂದ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ ಬೆಲೆ ಏರಿಕೆ ಆಯಿತು, ಅವನಿಗೇನು ಎಟಕ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರಿ. ಹೌದು, ಅಪ್ಯಾಯಮಾನ ಅನಿಸ್ತು ಗ್ಯಾರಂಟಿ ಯೋಜನೆ, ಏನೋ ಬೆಲೆ ಜಾಸ್ತಿ ಆಗಿಬಿಟ್ಟಿತ್ತು, ಇವ್ರನ್ನ ಕೊಡ್ತಾವ್ರಪ್ಪ, ಇವ್ರು ಓಟ್ ಹಾಕೋಣ ಅಂತೇಳಿ. ಈಗ 48,000 ಕೋಟಿ ನಿಮಗೆ ಹೋತಾ ಆದರೆ ಗ್ಯಾರಂಟಿ ಯೋಜನೆ ಕತೆ ಏನು ಮಾಡ್ತೀರಿ? ಖಂಡಿತ. ಈಗ ಒಂದು ಎಷ್ಟೇ ಕೋತ ಆದರೂ, ಏನೇ ನಷ್ಟ ಆದರೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಆದರೆ ಕೇಂದ್ರ ಸರ್ಕಾರ ಯಾವಾಗ GST ಇಂಪ್ಲಿಮೆಂಟೇಷನ್ ಮುಂಚೆನೂ ಕೂಡ ಎಲ್ಲ ರಾಜ್ಯಗಳಿಗೆ ಚರ್ಚೆ ಮಾಡಿ ಈ GST ಇಂಪ್ಲಿಮೆಂಟೇಷನ್ ಆಗೋದ್ರ ಮುಖಾಂತರ ರಾಜ್ಯಗಳಿಗೆ ಹಣಕಾಸಿನ ಆರ್ಥಿಕ ಹೊಡೆತ ಬೀಳ್ತದೆ, ತೆರಿಗೆ ಸಂಗ್ರಹ ಕಡಿಮೆ ಆಗ್ತದೆ, ಆಗೋ ನಷ್ಟವನ್ನು ಕೂಡ ಭರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ 5 ವರ್ಷಗಳ ಕಾಲ ಭರ್ತಿ ಮಾಡ್ಕೊಡ್ತೀವಿ ಅಂತೇಳಿ ಮಾಡಿದ್ರು. ತದನಂತರ ಕೂಡ ನಮಗೆ ನಷ್ಟ ಆಗ್ತಾ ಇದೆ, ಅದನ್ನು ಸರಿದೂಗ್ಸಕ್ಕಾಗಲ್ಲ ಪರ್ಸೆಂಟೇಜ್ ವೈಸ್ ಅಂದಾಗ ಅವ್ರು ನಮಗೆ ಯಾವುದೋ ವಿಶೇಷವಾದ ಅನುದಾನವನ್ನಾಗಲಿ ವಿಶೇಷವಾದ ಪ್ಯಾಕೇಜ್ ಯಾವುದನ್ನು ಕೊಡಲಿಲ್ಲ. ಆದರೆ ಈಗ ಆಗೋ ನಷ್ಟಕ್ಕೆ ಕೇಂದ್ರ ಸರ್ಕಾರ ಕೇವಲ ನಮ್ಮ ರಾಜ್ಯಗಳಿಗೆ ಆಗೋ ನಷ್ಟ ನಾವು ಕೇಳ್ತೀವಿ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಅವ್ರೇನು ಮಾಡಬೇಕು, ಎಲ್ಲ ರಾಜ್ಯಗಳಿಗೆ ಒಂದು ಅನುಪಾತದಲ್ಲಿ ಅವರು ಹಂಚಿಕೆ ಮಾಡಬೇಕು, ಅಥವಾ ಏನು ನಷ್ಟ ಆಗುತ್ತೆ ಅದನ್ನು ಬರ್ಸ್ಕೊಡ್ಬೇಕು ಅನ್ನೋದು ನಾವು ಆಲ್ರೆಡಿ ಡಿಮ್ಯಾಂಡ್ ಮಾಡಿದ್ದೀವಿ. ಅದು ಏನು ನಷ್ಟ ಆಗುತ್ತೆ ಅದನ್ನು ಭರ್ತಿ ಮಾಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ ಇದೆ. ಯಾಕಂದ್ರೆ ನೋಡಿ, ನಾವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ನಾವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ರು ಕೂಡ ನೀವು ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಸೆಸ್ಸು, GST ಬೇರೆ ಎಲ್ಲ ಥರದಿಂದ ಕೂಡ ಕೇಂದ್ರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ ಹೋಗುತ್ತೆ. ನಮ್ಗೆ ವಾಪಸ್ ಬರೋದೆಷ್ಟು 60,000 ಕೋಟಿ ರೂಪಾಯಿ ಮಾತ್ರ. ಅದು ಹಂಚಿಕೆನಲ್ಲಿ 32,000 ಕೋಟಿ ರೂಪಾಯಿ ನಮಗೆ ಪಾಲು, 28,000 ಕೋಟಿ ರೂಪಾಯಿ ನಮಗೆ ವಿಶೇಷ ಅನುದಾನಗಳು, ಯೋಜನೆಗಳ ಮುಖಾಂತರ ಬರುತ್ತೆ. ಇದಲ್ಲದೆ ನಮಗೆ ಯಾಕಂದ್ರೆ ಪರ್ಸೆಂಟೇಜ್ ಅಂದ್ರೆ ಲೆಕ್ಕ ಹಾಕಿದಾಗ ನಿಮಗೆ 100 ರೂಪಾಯಿ ಕೊಟ್ಟರೆ 13 ರೂಪಾಯಿ 14 ರೂಪಾಯಿ ನಮ್ಗೆ ವಾಪಸ್ ಬರುತ್ತೆ ಅನ್ನೋದು ಅಷ್ಟೇ ಇರೋದು. ಸೊ ನಾವು ಈ ತಾರತಮ್ಯ, ಈ ರಾಜ್ಯಕ್ಕೆ ಆಗೋ ನಷ್ಟ ಮತ್ತೆ ಇದೆಯಲ್ಲ, ಆರ್ಥಿಕ ಹೊರೆ ಇದೆಯಲ್ಲ, ಅದನ್ನು ಸರಿದೂಗಿಸಬೇಕಂತ ಮುಂಚೆನೇ ಹೋರಾಟ ಮಾಡ್ತಿದ್ದೀವಿ. ನಮ್ಗೆ 14ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಗಿದೆ, 15ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಗಿದೆ. ನಮ್ಗೆ ಅದಕ್ಕಾಗಿ ಈ GST ಕೂಡ ನಮಗೆ ಅನ್ಯಾಯ ಆಗಬಾರದು. ಹಂಗಾಗಿ ನಮಗೆ ಹಣಕಾಸನ್ನು ಏನು ನಷ್ಟ ಆಗ್ತದೆ ಭರ್ತಿ ಮಾಡಿಕೊಡಿ ಅಂತ ಮನವಿ ಆಲ್ರೆಡಿ ಮಾಡಲಾಗಿದೆ. ಸೊ ಅದಕ್ಕೆ ಒತ್ತಡ ಕೂಡ ಹಾಕ್ಬೇಕಾಗುತ್ತೆ, ಎಲ್ಲ ರಾಜ್ಯಗಳು ಒತ್ತಡ ಹಾಕ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಕೂಡ ಇದನ್ನ ಪರಿಗಣನೆ ಮಾಡಿ ಎಲ್ಲ ರಾಜ್ಯಗಳಿಗಾಗೋ ನಷ್ಟವನ್ನ ಭರ್ತಿ ಮಾಡಿಕೊಡ್ಬೇಕು. ನೋಡಿ, ಈಗ ನಮಗೆ ನಾವು 15ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಅದು 5,495 ಕೋಟಿ ರೂಪಾಯಿ ಮಧ್ಯಂತರವಾಗಿ ಕೊಡಿ ಅಂತ ಹೇಳಿದ್ರು. ಅದು ಬರಲಿಲ್ಲ. ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ರು, ಇವರು ತಗೊಂಡ್ಬರ್ಲಿಲ್ಲ, ಅವ್ರು ಕೊಡಲಿಲ್ಲ. ಅಂತಿಮ ವರದಿನಲ್ಲಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರಸ್ತೆಗೆ, 3,000 ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ 6,000 ಕೋಟಿ, ಒಟ್ಟು 11,495 ಕೋಟಿ ರೂಪಾಯಿ ನಮಗೆ ಬರಲಿಲ್ಲ, ಅವ್ರು ಕೊಡ್ಲಿಲ್ಲ, ಕೇಂದ್ರ ಸರ್ಕಾರ ಕೊಡಲಿಲ್ಲ. ಇಲ್ಲಿನೇ ಕರ್ನಾಟಕದಲ್ಲೇ ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಆದ್ರೂ ಕರ್ನಾಟಕಕ್ಕೆ ಅನ್ಯಾಯವನ್ನ ಅವರೇ ನಿಂತು ಮಾಡ್ತಾ ಇದ್ದಾರೆ, ನ್ಯಾಯವನ್ನು ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಇಷ್ಟೊಂದು ಈಗ ಬಜೆಟ್ ಅಲ್ಲಿ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ್ರು ಕೇಂದ್ರ ಸರ್ಕಾರದಿಂದ, 1 ರೂಪಾಯಿ ಬಿಡಿಗಾಸು ಕೂಡ ಬಿಡಲಿಲ್ಲ. ಈ ರೀತಿಯಾಗಿ ಅವರು ನಿರಂತರವಾಗಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾನೆ ಇದ್ದಾರೆ. ಈ ಬಾರಿ ಕೂಡ ಈ GST ನಷ್ಟದಿಂದ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ಲಿಕ್ಕೆ ಬಿಡಬಾರದು. ರಾಜ್ಯ ಸರ್ಕಾರನು ಒತ್ತಡ ಮಾಡುತ್ತೆ. 28 ಸಂಸದರು ಇಲ್ಲಿಂದ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಸಚಿವರುಗಳು, BJP ಸಚಿವರುಗಳು ಎಲ್ಲರೂ ರಾಜ್ಯದ ಪರವಾಗಿ ಹಿತವನ್ನ ಕಾಪಾಡಲಿಕ್ಕೆ ಹೋರಾಟ ಮಾಡಲೇಬೇಕು. ದಿಲೀಪ್, ಈಗ ನಾನು ಮಧ್ಯಾಹ್ನ ಈಗ ನಾಗರಾಜಾಚಾರ್ಯ ಅವರು ಮಾತಾಡಿದ್ರು, ಮಧ್ಯಾಹ್ನ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಲಾಭ ಸ್ಟ್ರೈಟ್ ಅವೇ ಗ್ರಾಹಕನಿಗಾಯ್ತಾ, ನಮ್ಮನ್ನಷ್ಟು ಯಾರೂ ಖುಷಿ ಪಡಲ್ಲ, ಅಥವಾ ಇಲ್ಲಿ ಪ್ಯಾನಲಿಸ್ಟ್ಗಳಲ್ಲಿ ಎಲ್ಲರೂ ನಾವು ಖುಷಿ ಪಡೋಣ. ಈಗ ಸಪೋಸ್ ಈಗ 100 ರೂಪಾಯಿಗೆ ನಾನು 128 ರೂಪಾಯಿ ಕೊಡ್ತಿದ್ನಪ್ಪ, ಟೋಟಲ್ ತೆರಿಗೆ ಕಟ್ತಾ ಇದ್ದೆ, ಈಗ ಅದನ್ನು 5 ರೂಪಾಯಿ ಇಳಿಸಿದ್ರೆ ಅಂತ ನಾವು ಭಾವಿಸೋಣ. 5 ರೂಪಾಯಿ ಟ್ಯಾಕ್ಸ್ ಮಾಡ್ಬಿಟ್ಟು 105 ರೂಪಾಯಿ ಆಯಿತು ಅಂದಾಗ ನಾನು 128 ಕೊಡ್ತಿರೋ ಜಾಗದಲ್ಲಿ 105 ಕೊಟ್ಟರೆ ನನಗೆ ಭಾಳ ಅದು ಲಾಭದಾಯಕವಾಗಿರುತ್ತೆ. ಒಂದು 23 ರೂಪಾಯಿ ನನಗೆ ಉಳಿಯುತ್ತೆ ಅಂತ ಅಂದ್ಕೊಳ್ಳೋಣ ಅಲ್ವಾ.
ವೇರಾಸ್ ಇದೇ ಮನುಷ್ಯ ಸಿಮೆಂಟ್ ಮಾರೋನೋ ಇನ್ನೇನೋ ಮಾರೋನೋ ಯಾರೇ 5% ಸ್ಲಾಬ್ ಇಳೀತೋ ಇವರೇ ಇದಕ್ಕೆ 123 ರೂಪಾಯಿ ಫಿಕ್ಸ್ ಮಾಡಿಬಿಟ್ರೆ ಅಲ್ಲ ಅದು ತಪ್ಪು ಆಕ್ಚುಲಿ. ಅದಕ್ಕೆ Yes, yes, sir. ನನಗೆ ಈ ಮೇಡಮ್ ಕಡೆಯಿಂದ, ನನಗೆ ವಿತ್ತ ಮಂತ್ರಿಗಳ ಕಡೆಯಿಂದ ಇದನ್ನ ಅಡ್ವಾಂಟೇಜ್ ಮಾಡಿಕೊಂಡು ಯಾರು ಗ್ರಾಹಕರನ್ನ ಸುಲಿಗೆ ಮಾಡಬಾರದು, ಅದು ಆದೇಶ ಆಗುತ್ತಾ? ಇದೆಲ್ಲ ಎಕ್ಸಾಮ್ಷನಲ್ ಕೇಸಸ್. ಯಾಕೆ ಅಂತ ನಾನು ಹೇಳ್ತೀನಿ. ಈಗ ಸೆಪ್ಟೆಂಬರ್ 22ನೇ ತಾರೀಕಿಂದ ನೀವು ಇದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿರ್ತಾರೆ. ಸೊ ಯಾರೋ ಒಬ್ಬ ವರ್ತಕ ಅದನ್ನ ಸ್ಟಾಕ್ ಇಟ್ಕೊಂಡು ಅದನ್ನ ಬೇಸ್ ಪ್ರೈಸ್ ಜಾಸ್ತಿ ಮಾಡಿ ಟ್ಯಾಕ್ಸ್ ರೇಟ್ ಅನ್ನ ಕಮ್ಮಿ ಮಾಡಿದಾಗ ಅದು ಡಿಸ್ಅಡ್ವಾಂಟೇಜಸ್. ಅದನ್ನ ಫಾಲೋ ಮಾಡ್ಬೇಕಾಗಿರೋದು ಯಾರ್ದು? ರಾಜ್ಯ ಸರ್ಕಾರದ ಕರ್ತವ್ಯನೂ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಗಳಿದ್ದಾರೆ, ಅವ್ರು ಹೋಗಿ ರಾಜ್ಯ ಸರ್ಕಾರದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ more than 90% ಇದ್ದಾರೆ. ಅವ್ರು ಹೋಗಿ ಅವ್ರ ಮೇಲೆ ರೈಡ್ ಮಾಡ್ತಕ್ಕಂತ ಒಂದು ಸಾಧ್ಯತೆಗಳು ಮಾಡಬಹುದು, ಆ ಅಧಿಕಾರ ಇದೆ. ಮತ್ತೆ ಅದ್ರ ಜೊತೆಗೆ ಆ ರೀತಿ ಮಾಡೋರ್ ಮೇಲೆ ಆಕ್ಷನ್ ತಗೊಂಡು ಜೈಲಿಗೂ ಕಳಿಸಬಹುದು. ಸೊ ಅದನ್ನ ರಾಜ್ಯ ಸರ್ಕಾರನೂ ಮಾಡಬೇಕು. ಓನ್ಲಿ ಇದ್ರೊಳಗಡೆ ಕೇಂದ್ರ ಸರ್ಕಾರ ಜವಾಬ್ದಾರಿ, ನಿರ್ಮಲಾ ಸೀತಾರಾಮನ್ ಅವ್ರ ಜವಾಬ್ದಾರಿ ಅಂತಲ್ಲ. ನೀವು ನೋಡಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮೋರ್ ದನ್ ರೈಡ್ ಮಾಡ್ತಾ ಇರ್ತಕ್ಕಂಥ ಎಲ್ಲ 90% ರಾಜ್ಯ ಸರ್ಕಾರದವ್ರು ಇರ್ತಾರೆ. ಮತ್ತೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ಇದರಿಂದ GST ಇಂದ ಏನು ವ್ಯಾಟ್ ಇಂದ ಆಗಿರ್ಬೋದು, GST ಇಂದ ಆಗಿರ್ಬೋದು, ಏನು ರೇಟ್ ಕಮ್ಮಿ ಆಗ್ಬಿಡ್ತಾ ಅಥವಾ ಜಾಸ್ತಿ ಆಗ್ಬಿಡ್ತಾ ಅಂತ. ನೋಡಿ ಸರ್, ವ್ಯಾಟ್ ಇಂದ GST ಕನ್ವರ್ಟ್ ಆದಾಗ 2017 ಅಲ್ಲಿ 80% ಆಫ್ ದ ರೇಟ್ಸ್ ಕಮ್ಮಿ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ. ನಾನು ಬೇಕಾದ್ರೆ ಲಿಸ್ಟ್ ಇದೆ ನನ್ನ ಹತ್ರ ಕೊಡ್ತೀನಿ. ವ್ಯಾಟ್ ಅಲ್ಲಿ 18% ಇದ್ದದ್ದು 12% ಆಗಿರುತ್ತೆ, ಅಥವಾ 12 ಇರೋದು 5 ಆಗಿರುತ್ತೆ. ಈ ರೀತಿ ಕಮ್ಮಿ ಆಗ್ತಲೇ ಬರುತ್ತೆ, ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಡೇ ಬೈ ಡೇ, ಇಯರ್ ಬೈ ಇಯರ್ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ದು ಎಕಾನಮಿ ಗ್ರೋತ್ ಆಗ್ತಾ ಇದೆ. ಇವತ್ತು ಎಕಾನಮಿ ನಾವು 4th ಹೈಯೆಸ್ಟ್ ಎಕಾನಮಿ ಇದ್ದೀವಿ. 2014 ನಲ್ಲಿ 10th ಹೈಯೆಸ್ಟ್ ಎಕಾನಮಿ ಇದ್ದು. ಸೊ ಅದರಿಂದ ಎಕಾನಮಿ ಗ್ರೋತ್ ಆದಂಗೆ ನಾವು ಕಸ್ಟಮರ್ಗಳಿಗೂ ಸಹ ಲಾಭ ಮಾಡ್ಕೊಡ್ಬೇಕಾಗತ್ತೆ, ಜನಗಳಿಗೂ ಸಹ. ಸೊ ನಾವು ಒನ್ಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡಿದ ತಕ್ಷಣ ನಮ್ದು ಎಕಾನಮಿ ಜಾಸ್ತಿಗೆ ಹೈಯೆಸ್ಟ್ ಗ್ರೋತ್ ಆಗ್ಬಿಡುತ್ತೆ ಅಂತಲ್ಲ, ಅದು ಸುಳ್ಳೆ ನಮ್ದು. ಅದನ್ನ ಆದ್ರೆ ನಾವು ಜನರಿಗೆ ಲಾಭ ಮಾಡ್ಕೊಡ್ಬೇಕು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬೇಕು ಜನಗಳದು. ಅದನ್ನ ಟ್ಯಾಕ್ಸ್ ಕಲೆಕ್ಷನ್, ಟ್ಯಾಕ್ಸ್ ರೇಟ್ ಅನ್ನ ಕಮ್ಮಿ ಮಾಡೋದ್ರ ಮುಖಾಂತರ ಮಾಡಬೇಕು. ಮತ್ತೆ ಇನ್ನೊಂದು ಹೇಳಿದ್ರಿ ವೋಟ್ ರೈಸ್ ಬಗ್ಗೆ, ಅಂದ್ರೆ ವೋಟ್ 70% ವೋಟ್ ಇರಬೇಕು ಅಂತ ಹೇಳಿ. ಸರ್ ನೋಡಿ, ಯಾವುದೇ ಒಂದು ಆಡಳಿತ ಪಕ್ಷ ಆಗಿರಲಿ, ವಿರೋಧ ಪಕ್ಷ ಆಗಿರಲಿ, GST ಕೌನ್ಸಿಲ್ ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇಲ್ಲ ಅಂತ ಅಂದಾಗ ಅದ್ರ ವಾಯ್ಸ್ ರೈಸ್ ಅಂತೂ ಮಾಡ್ಬೋದಲ್ವಾ? ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಕರ್ನಾಟಕ ಕುತ್ಕೊಂಡಿದ್ದೀವಿ BJP ಅವರು. ಸೊ ನಮ್ಮ ಹತ್ರ ಆಡಳಿತ ಇಲ್ಲ, ಅದ್ರ ವಾಯ್ಸ್ ರೈಸ್ ಮಾಡ್ಬೋದು. ನಮಗೆ ಏನಾದ್ರು ಸಮಸ್ಯೆ ಆಗ್ತಾ ಇದ್ದಾಗ ಸೆಂಟ್ರಲ್ ಕೌನ್ಸಿಲ್ ಅಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ವಾಯ್ಸ್ ರೈಸ್ ಮಾಡ್ಬೋದು. ಅದನ್ನ ರಾಜ್ಯ ಸರ್ಕಾರ ಮಾಡ್ಬೋದು, ಆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಮತ್ತೆ ಇದಕ್ಕಿಂತ ಮುಂಚೆ ಏನು ಸಮಸ್ಯೆ ಆಗ್ತಾ ಇತ್ತು ವ್ಯಾಟ್ ಅಲ್ಲಿ ಅಂತಂದ್ರೆ ಸರ್, ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ, ಅದು ಇವ್ರಿಗೂ ಗೊತ್ತಿರುತ್ತೆ. ಇನ್ಪುಟ್ ಅಲ್ಲಿ ನಮಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು, ಇನ್ಪುಟ್ ಕ್ಲೈಮ್ ಮಾಡಬೇಕಾದ್ರೆ. ಉದಾಹರಣೆಗೆ ನಾನು ಕರ್ನಾಟಕದಿಂದ ತಮಿಳುನಾಡಿನ ಸೇಲ್ ಮಾಡಿರ್ತೀನಿ, ನಾನು 28% GST ವ್ಯಾಟ್ ಕಟ್ಟಿರ್ತೀನಿ, ಅಥವಾ 18% ವ್ಯಾಟ್ ಕಟ್ಟಿರ್ತೀನಿ. ಅದನ್ನ ಇನ್ಪುಟ್ ನ ಕರ್ನಾಟಕದಲ್ಲಿ ಕ್ಲೈಮ್ ಮಾಡಬೇಕು, ಅದು ಬಹಳ ಸಮಸ್ಯೆ ಆಗ್ತಾ ಇತ್ತು. ಡಾಕ್ಯುಮೆಂಟೇಶನ್ ಜಾಸ್ತಿ ಬೇಕಾಗಿತ್ತು. ಅಲ್ಲಿದೆ ಒಂದು ರೂಲ್ಸ್, ತಮಿಳುನಾಡು, ಕರ್ನಾಟಕದೇ ಒಂದು ರೂಲ್ಸ್ ಇದಿತ್ತು. ಉದಾಹರಣೆಗೆ ಕನ್ಸ್ಟ್ರಕ್ಷನ್, ನಾವು ಕನ್ಸ್ಟ್ರಕ್ಷನ್ ಮಾಡಿದಾಗ ಅಲ್ಲಿ ಗೂಡ್ಸ್ ಟ್ಯಾಕ್ಸ್ ಬರ್ತಾ ಇತ್ತು, ಸರ್ವಿಸ್ ಟ್ಯಾಕ್ಸ್ ಬರ್ತಾ ಇತ್ತು, ಡಬಲ್ ಕಟ್ಟಬೇಕಾಯಿತು. ಈಗ ಆ GST ಬಂದ್ಮೇಲೆ ಇವೆಲ್ಲ ಸಿಂಪ್ಲಿಫಿಕೇಶನ್ ಆಗಿದೆ. ಸೊ ನಾವು ಅದನ್ನ ಅಡ್ವಾಂಟೇಜಸ್ ನಾವು ನೋಡ್ಬೇಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ಇದು ಕಸ್ಟಮರ್ ಗಳಿಗೆ ಲಾಭ ಆಗುತ್ತೆ. ನಾವು ಡೇ ಬೈ ಡೇ ವರ್ಷ ಹೋದಾಗ GST ಸ್ಲಾಬ್ಸ್ ಕಮ್ಮಿ ಆಗ್ತಾ ಇರ್ತವೆ. ಯಾಕೆ ಅಂತಂದ್ರೆ ಅದೇ ರೀತಿ GDP ಗ್ರೋತ್ ಆಗ್ತಾ ಇರುತ್ತೆ. ನಾಗರಾಜಾಚಾರ್ಯ ಅವರೇ, ಈಗ ನನಗೆ ದಿಲೀಪ್ ಅವರು ಮಾತಾಡಿದ್ರಲ್ಲಿ ಕಾಂಟ್ರಡಿಕ್ಟರಿ ಏನು ಅಂತ ಹೇಳಿದ್ರೆ, ವಿಶ್ವದ 4ನೇ ಆರ್ಥಿಕತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ವಿಶ್ವದ ಆರ್ಥಿಕತೆಯಲ್ಲಿ ನಾವು 4ನೇ ಸ್ಥಾನಕ್ಕೆ ಹೋಗಿದ್ದೀವಿ, ಖುಷಿನೂ ಪಟ್ಬಿಡೋಣ. ಅವರ ಒಂದು ನಂಬರ್ಗಳ ಪ್ರಕಾರವೋ ಅವ್ರ ಮಾತು ಖುಷಿನೂ ಪಟ್ಬಿಡೋಣ. ವಿಶ್ವದ 4ನೇ ಆರ್ಥಿಕತೆ ಆದಾಗ ಒಂದು ದೇಶದಲ್ಲಿ ಯಾರಿಗದರಿಂದ ಹೆಚ್ಚಿನ ಲಾಭ ಆಗಬೇಕು? ಪಾಯಿಂಟ್ ನಂಬರ್ 1, ಅದರಿಂದ ರುಪಿ ಭಯಂಕರ ಸ್ಟ್ರಾಂಗ್ ಆಗಬೇಕು ನಿರ್ವಿವಾದವಾಗಿ. ಯಾಕೆಂದರೆ ವಿಶ್ವದ ಟಾಪ್ 3 ಯಾವ ದೇಶಗಳು ಯಾವ ಕರೆನ್ಸಿ ಇರ್ತವೋ ಅವ ಕರೆನ್ಸಿಗಳು ಸ್ಟ್ರಾಂಗ್ ಆಗಿದ್ರೇ ಆ ಒಂದು ಸ್ಥಾನಮಾನಕ್ಕೆ ಅರ್ಥ ಅಲ್ವಾ? ಯಾವುದೇ ದೇಶ, ಅಮೆರಿಕ ಆದರೂ ಅದು ಇದೇ ಮಾತೆ ನಂದು, ಚೈನಾ ಆದರೂ ಇದೇ ಮಾತೆ, ಇನ್ಯಾವುದು ಸ್ವಿಟ್ಜರ್ಲೆಂಡ್ ಆದರೂ ಇದೇ ಮಾತೆ, ಜಪಾನ್ ಆದರೂ ಇದೇ ಮಾತೆ ನಂದು. ಕರೆನ್ಸಿ ಸ್ಟ್ರಾಂಗ್ ಆಗಿರುತ್ತೆ. ಸೆಕೆಂಡ್ ಒನ್ನು, ಅದರ ಲಾಭ ನೇರವಾಗಿ ಆ ನಾಗರಿಕನಿಗಾಗಿರುತ್ತೆ. ಅವನ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ತುಂಬ ಸರಳ. ಇದು ರುಪಿನೂ ಡೌನ್ ಆಗ್ತಿದೆ ನಮ್ಮದು. ಈ ಕಡೆ ದೇಶ 4ನೇ ಸ್ಥಾನಕ್ಕೆ ಹೋಯಿತು ಅಂತಲೂ ಹೇಳ್ತಾರೆ. ಇದು ದಿಲೀಪ್ ಅವ್ರ ಕಾಂಟ್ರಡಿಕ್ಟರಿ ಇಲ್ವಾ ಇದರಲ್ಲಿ? ಎಕನಾಮಿಕಲಿ ನಾನು ಮಾತಾಡ್ತಾ ಇದ್ದೀನಿ. ಇದು ಒಂದು ಭಾಗ ಆಯಿತು. ಇನ್ನೊಂದು ಕಡೆ ಇದು ಜನಗಳಿಗೆ ವರ್ಗಾವಣೆ ಆಗಬೇಕು, ವಾಯ್ಸ್ ರೈಸ್ ಮಾಡ್ಬೋದಲ್ಲ, ಮಾಡ್ಕೊಳ್ಳಿ ವಾಯ್ಸ್ ರೈಸು, ಕಿರ್ಚಾಡ್ಕೊಳ್ಳಿ. ನಟರಾಜ್ ಗೌಡರು ಕಿರ್ಚಿರಿ, ಕಾಂಗ್ರೆಸ್ ಎಲ್ಲ ಕಿರ್ಚಿರಿ. ಇಲ್ಲಿ ನಿಮ್ಗೆ ಓಟೇ ಇಲ್ವಲ್ರಿ, ಏನು ಬದಲಾವಣೆ ಏನಾಗ್ಬಿಡುತ್ತದು? ಇವು BJP ಪ್ರತಿಪಕ್ಷದ ಕಿರ್ಚ್ಕೋಬೋದು. ಇವರು ಓಟ್ ಇದೆಯಾ, ಅದನ್ನು ನಾನು ಜಾರಿ ಮಾಡೋಕ್ಕೆ ನಂಗೆ ತಾಕತ್ತಿದೆಯಾ? ಆಗಲ್ಲ ನನ್ನ ಕೈಲಿ. ಸೊ ಹೀಗಿದ್ದಾಗ ಈ ಸರಳೀಕರಣದ ವ್ಯವಸ್ಥೆ ಇದೆಯಲ್ಲ, ಸ್ವಲ್ಪ ಲೇಟ್ ಆಯ್ತಾ ಇದು ಅಂತ. ಬಹುಶಃ 2017ರಲ್ಲಿ GST ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ಪರಿಕಲ್ಪನೆಯನ್ನು ಪ್ರಧಾನಮಂತ್ರಿಗಳು ಅಥವಾ ಅವತ್ತಿನ ವಿತ್ತ ಸಚಿವರು ಹೇಳಿದರು, ಒಂದೇ ದೇಶ, ಒಂದೇ ಮಾರುಕಟ್ಟೆ, ಒಂದೇ ತೆರಿಗೆ ಅನ್ನುವಂಥದ್ದು.
ಎರಡೂ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಖಂಡಿತವಾಗಿ ಒಂದು ಹಂತದಲ್ಲಿ ಸರಳೀಕರಣ ಹೇಗೆ ಆಯಿತು ಅಂದರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಕೆಲವೊಂದು ರೀತಿಯಲ್ಲಿ ಸರಳೀಕರಣ ಆಗಿದೆ. ಬಟ್ ಅಲ್ಲಿ ಇರುವಂಥ ಕೆಲವೊಂದು ಕಾಂಪ್ಲೆಕ್ಸಿಟೀಸ್ ಏನಿದೆ, ಕ್ಲಿಷ್ಟತೆ ಏನಿದೆ, ಇದರಿಂದ ಜಿ ಎಸ್ ಟಿಗೆ ಕೆಲವೊಂದು ಕೆಟ್ಟ ಹೆಸರು ಕೂಡ ಬಂತು. ಬಟ್ ಜಿ ಎಸ್ ಟಿ ಆಸ್ ಸಚ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸಿಸ್ಟಮ್. ಬಹುಶಃ ಆ ಕಾರಣದಿಂದ ಬಹುಶಃ ಇನ್ನೊಂದು ನೀವು ಯೋಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿಗಿಂತ ಬೆಟರ್ ಸಿಸ್ಟಮ್ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲೇ ಇದ್ದೀವಿ ನಾವು. ಹಾಗಾಗಿ ಇದನ್ನು ಪ್ರಸ್ತುತ ಸ್ಥಿತಿಯಲ್ಲಿ ಯೋಚನೆ ಮಾಡಿದಾಗ ಯಾವ ರೀತಿ ಇಂಪ್ರೂವೈಸ್ ಮಾಡಬಹುದು, ಯಾವ ರೀತಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬಹುದು ಅಂತ ಬಂದಾಗ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅನ್ನುವಂಥ ಶಬ್ದ ನಾನು ಆಗಲೇ ಹೇಳಿದೆ, ಅದು ಕಾನೂನಲ್ಲಿ ಅಪರಾಧ ಕೂಡ. ಈ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅನ್ನೋದನ್ನು ಸಿಸ್ಟಮ್ಯಾಟಿಕಲಿ ಬಹುಶಃ ಫೈನಾನ್ಸ್ ಮಿನಿಸ್ಟ್ರಿಯಿಂದನೇ ಒಂದು ದೊಡ್ಡದಾದ ರೀತಿಯಲ್ಲಿ ಯಾವಾಗ ಈ ಒಂದು ಆಕ್ಟಿವಿಟೀಸ್ ಅಥವಾ ಈ ಒಂದು ಉದ್ದೇಶಗಳು ಟ್ರೇಡರ್ಸ್ ಹಂತದಲ್ಲಿ ಏನಾದರೂ ಮಿಸ್ಯೂಸ್ ಆಗ್ತಾ ಇದೆ ಅಂತ ಕಂಡು ತಲೆಕೆಳಗಾಗ್ಬಿಡ್ತಾವೆ. ಇಡೀ ಆಲೋಚನೆ ಪಾಪ ತಲೆಕೆಳಗಾಗುತ್ತೆ. ಖಂಡಿತವಾಗಿ ಕೇಂದ್ರ ಮಾಡಿದ ಉದ್ದೇಶ ಒಂದಾಗುತ್ತೆ, ಇವರೆಲ್ಲ 4-5 ಜನ ವ್ಯಾಪಾರಿಗಳು ಲಾಭ ಮಾಡ್ಕೊಂಡು ಕೂತ್ಕೋತಾರೆ. ಹೌದು, ಕಾನ್ಸೆಪ್ಚುಯಲಿ ನನಗೆ ಮೊರೀಡ್ ಆನ್ ದಿ ಅನ್ಆರ್ಗನೈಸ್ ಸೆಕ್ಟರ್. ಆರ್ಗನೈಸ್ ಸೆಕ್ಟರ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇವಾಗ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ, IRDA ಇದೆ. ಸೊ ಪ್ರತಿಯೊಂದು ವಿಭಾಗದಲ್ಲೂ ಆರ್ಗನೈಸ್ ಸೆಕ್ಟರ್ಲಿ ಒಂದು ವೆಹಿಕಲ್ ಹೋದಾಗ ಅದಕ್ಕೆ ಆದ ಒಂದು ಕ್ಯಾಲ್ಕುಲೇಷನ್ ಮೆಕ್ಯಾನಿಸಮ್ ಇರುತ್ತೆ. ಆ ಸೆಕ್ಟರ್ ವಿಭಾಗದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಹಾಗಾಗಿ ನಮ್ಮ ದೇಶ ಕೂಡ 140+ ಕೋಟಿಯ ಜನಸಂಖ್ಯೆ ಇರುವಂಥದ್ದು. ಅನೇಕರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ನನಗೇನು ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಒಂದು ಮನೆ ಕಟ್ಟುವಾಗಲೇ ಏನೇನು ಮಾಡುವಾಗ ಹೋಗ್ತಾನೆ, ಸಿಮೆಂಟ್ಗೆ ಎಷ್ಟು ಅಂತ ಕೇಳ್ತಾನೆ. ಕಳೆದ ತಿಂಗಳು 128 ರೂಪಾಯಿ ಇತ್ತು, ಈ ಸರ್ತಿ 125 ಕೊಟ್ಟರೆ ಅವನಿಗೆ ಖುಷಿ ಆಗುತ್ತೆ. ಸೊ ಇಲ್ಲಿ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಅಧಿಕವಾಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ನ, ಈ ಒಂದು ಲೂಪ್ ಹೋಲ್ನ ಪ್ಲಗ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ. ಜನಗಳು ಒಂದು ಅವೇರ್ನೆಸ್, ಒಂದು ಜಾಗೃತಿ ಮೂಡಿಸ್ಕೋಬೇಕಾಗುತ್ತೆ. ಇದು ತನಗೆ ಬೆನಿಫಿಟ್ ಸಿಕ್ಕಿರುವಂಥದ್ದು ಸರ್ಕಾರದಿಂದ ತನಗೆ ಅನ್ನುವಂಥದ್ದು ಒಂದನ್ನು ಕಾನ್ಸೆಪ್ಟ್ನ ಇಟ್ಕೊಂಡು ಅವನದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ನ್ಯಾಯ ಅವನಿಗೆ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಈಗ ಕೇಂದ್ರದ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಮಧ್ಯದಲ್ಲಿ ಸಮವರ್ತಿ ಪಟ್ಟಿ ಬರುತ್ತೆ. ಕೇಂದ್ರ ತೆರಿಗೆ ಹಾಕಬಹುದಾದ ಬಾಬ್ತುಗಳು ಒಂದು ಕಡೆ ಬರುತ್ತೆ, ಮತ್ತು ಸೆಸ್ಸು. ಈ ಸೆಸ್ ಕತೆ ಏನಾಯಿತು ಅಂದರೆ ಬಹಳ ಆರಂಭದ ಕಾಲಘಟ್ಟದಲ್ಲಿ 100ಕ್ಕೆ 50 ಪೈಸಾ ಅಂತ ಕಣೋ, 50 ಪೈಸಾ ಅಂತೆ. ಆಮೇಲೆ 50 ಪೈಸೆ ಅದು 1 ರೂಪಾಯಿ ಆಯಿತು. ತಲೆ ಕೆಡಿಸ್ಕೊಳ್ಳಿಲ್ಲ, ಏನೋ ಕೇಂದ್ರದ ಕಡೆಯಿಂದನೇ ಊರಿಗೇನೋ ನಲ್ಲಿ ಕೊಡ್ತಾರಂತಪ್ಪ, ಏನೋ ಒಂದು ಕಾಲುವೆ ತೋಡ್ತಾರಂತೆ, ಬೀದಿಗೆ 2 ದೀಪ ಹಾಕ್ತಾರಂತೆ, ಅದೇನೋ ಶಿಕ್ಷಣದೆಲ್ಲ ಇವರೇ ಮಾಡ್ತಾರಂತೆ, 2 ರೂಪಾಯಿ ಹೋಗಲಿ ಅಂತ ಆಯಿತು. ಇದು ಬರ್ತಾ ಬರ್ತಾ 23% ದಾಟುವ ಲಕ್ಷಣ ಕಾಣಿಸ್ತಾ ಇದೆ. 23% ಸೆಸ್ ನಾನು ಮಾತಾಡ್ತಿರೋದು. ರಾಜ್ಯಗಳ ಕೂಗೇನು ಅಂದರೆ, ರೀ 23% ತಗೋತಿರಲ್ಲ, GST ಹೆಂಗೆ ಡಿವೈಡ್ ಮಾಡ್ತಿರಲ್ಲ, ಹಾಗೆ ಡಿವೈಡ್ ಮಾಡಿ, ಇದನ್ನು ಸೆಸ್ಸು ನಮಗೆ ಡಿವೈಡ್ ಮಾಡಿಕೊಡಿ ಅಂತ ಭಾಗ 1. ಇದರಲ್ಲಿ 2ನೇ ಭಾಗ ಏನು ಅಂತ ಬಂದರೆ, ಕೇಂದ್ರ ಹಾಕಬಹುದಾದ ತೆರಿಗೆಯ ಬಾಬ್ತುಗಳು ಜಾಸ್ತಿ, ರಾಜ್ಯ ಹಾಕಬಹುದಾದ ತೆರಿಗೆಯ ಬಾಬ್ತುಗಳು ಕಡಿಮೆ ಇದ್ದಾಗ ನೆಕ್ಸ್ಟು ಅವ್ರೇನು ಹೇಳ್ತಾರೆ, ನಿಮ್ಗೆ ಯಾವಾಗಲೂ ಇನ್ವೈಟ್ ಮಾಡ್ತಿರ್ತಾರೆ, ನಿಮ್ಗೆ ಗಮನಿಸಿರ್ಬೋದು. ಕೇಂದ್ರ ಪೆಟ್ರೋಲ್ ಬನ್ನಿರಿ, ಡೀಸೆಲ್ಗೆ ಬನ್ನಿರಿ, GST ತಂದುಬಿಡೋಣ ಅಂತಾರೆ. ಬಟ್ ರಾಜ್ಯಗಳ ಗೋಳೇನು ಅಂದರೆ, ನಮ್ಗಿರೋದೇ ಈ ಪೆಟ್ರೋಲು, ಡೀಸೆಲ್ಲು, ಯಾವುದೋ ಪವರು ಬಿಲ್ಲು, ಒಂದು ಅಬಕಾರಿ, ಒಂದು 4 ಇಟ್ಕೊಂಡು ಕೂತಿದ್ದೀವಿ. ಇದನ್ನು GSTಗೆ ಇವ್ರು ತೊಗೊಂಡ್ಬಿಟ್ರು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಆಮೇಲೆ ನಾನು ಬರೀ ಅಬಕಾರಿ ನಂಬ್ಕೊಂಡು, ವಿದ್ಯುತ್ ಬಿಲ್ ನಂಬ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ಈ ಥರದ ತೆರಿಗೆ ಸರಳೀಕರಣದಿಂದ ರಾಜ್ಯಕ್ಕೆ ಬರ್ತಕ್ಕಂಥ ಆದಾಯ ಪರ್ಮನೆಂಟಾಗಿ ದೊಡ್ಡ ಮಟ್ಟದ ಒಂದು ಕೊರತೆ ಬರುತ್ತಾ? ಆ ಒಂದು ಕೊರತೆ ಅಂತ ನೀವು ಒಪ್ಕೊಂಡ್ರೆ ನೀವು ಬೆಲೆ ಏರಿಕೆ ಪರ ಇದ್ದೀರಿ, ತೆರಿಗೆ ಏರಿಕೆ ಪರ ಇದ್ದೀರಿ ಅಂತ. ತೆರಿಗೆ ಏರಿಕೆ ಮಾಡಿದ್ರಲ್ಲಿ ನನಗೂ ಪಾಲಿದೆ, ಕಿರ್ಚಕ್ಕೆ ಮಾತ್ರ BJP ಮೇಲೆ ಜೋರ ಕಿರ್ಚ್ಬಿಡೋಣ, ನಾನು ಪಾಲಿಗೆ ಮಾತ್ರ ನಾನು ಅರ್ಧ ಪಾಲು ತೊಗೊಂಡು ಸುಮ್ಮನೆ ಇದ್ಬಿಡೋಣ, ಆ ನೀತಿ ಆಗಲ್ವಾ ನಿಮ್ಮದು ಅಂತ? ಇಲ್ಲ ನೋಡಿ, ಈಗ ನೀವು ಹೇಳ್ದಂಗೆ ಕರೆಕ್ಟು. ನಮಗೆ ತೆರಿಗೆ ಹಾಕ್ಲಿಕ್ಕೆ ಅಧಿಕಾರ ಇರೋದು ಕಡಿಮೆ, ಒಂದು 4-5 ಬಾಬ್ತುಗಳು ಅಷ್ಟೇ. ಅದಕ್ಕೆ ಅವ್ರು GSTಗೆ ಇನ್ವೈಟ್ ಮಾಡ್ತಿರ್ತಾರೆ, ಪೆಟ್ರೋಲ್ ಬನ್ನಿ, ಡೀಸೆಲ್ ಬನ್ನಿ ಅಂತ. ಆಯ್ತಾ? ಕೇಂದ್ರ ಸರ್ಕಾರ ಇದೇನದು ವ್ಯವಸ್ಥೆ ಏನಾಗಿದೆ ಅಂದರೆ ಸಂಪೂರ್ಣ ಹಿಡಿತ. ನೀವು ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಹೇಳಿದ್ವಿ. ಈಗ ರಾಜ್ಯ ಪಟ್ಟಿಲಿ ಏನೂ ಇಲ್ಲ. ರಾಜ್ಯ ಪಟ್ಟಿನಲ್ಲಿ ಬಹಳ ಕಡಿಮೆ. ನೀವು ಶಿಕ್ಷಣ, ಆರೋಗ್ಯ ಪ್ರತಿಯೊಂದು ಕೂಡ ಕೇಂದ್ರ ಪಟ್ಟಿಗೆ ಸೇರ್ಬಿಟ್ಟಿದೆ. ಕೃಷಿ ಕೂಡ ಕೇಂದ್ರ ಪಟ್ಟಿಗೆ ಆಲ್ಮೋಸ್ಟ್ ಸೇರ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ತೆರಿಗೆ ಕಲೆಕ್ಟ್ ಮಾಡಿಕೊಂಡು ನ್ಯಾಯೋಚಿತವಾಗಿ ಹಂಚಿಕೆ ಮಾಡ್ತಿಲ್ಲ. ಇದು ನಮ್ಮ ವಾದ. ಹೌದು, ಇವ್ರು ಹೇಳ್ತಾರೆ ಇಲ್ಲ, ಇದು ಏನು ಹೊಸದಾಗಿ ಶುರು ಮಾಡ್ತಾ ಇಲ್ಲ, 1947 ಬಂದಂಗೆ ನಾವು ಅದೇ ಲೆಕ್ಕದಲ್ಲಿ ಮಾಡ್ತಾ ಇದ್ದೀವಿ. ಕೇಂದ್ರದ ಉತ್ತರ ಭಾರತದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ಮಾಡ್ದಲೆ ಈಗಲೂ ಕೂಡ ನೀವು ನೋಡಿ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ರೈಸ್ ಆಗ್ತಾನೆ ಇದೆ, 50% ರೈಸ್ ಆಗ್ತಾನೆ ಇದೆ. ಬೇರೆ ದಕ್ಷಿಣ ಭಾರತದಲ್ಲಿ 10%, 12% 6 ದಿನದಲ್ಲಿ ರೈಸ್ ಆಗ್ತಾ ಇದೆ. ಸೊ ಇದು ಬಹಳ ಅಸಮತೋಲನ ಇದೆ. ಅವ್ರ ಜನಸಂಖ್ಯೆ ಆಧಾರ ಮಾಡಿಕೊಂಡು, ನೀವು ಭೂಮಿ ವಿಸ್ತೀರ್ಣ ಆಧಾರ ಮಾಡಿಕೊಂಡು, ಕಾಡುಗಳನ್ನ ವಿಸ್ತೀರ್ಣ ಆಧಾರ ಮಾಡಿಕೊಂಡು ನೀವು ಆ ಲೆಕ್ಕ ಮಾಡಿ ತೆರಿಗೆ ಹಾಕೋದು, ಆಮೇಲೆ ಹಂಚಿಕೆ ಮಾಡೋದಿದೆಯಲ್ಲ, ಅದು ರಾಜ್ಯಗಳಿಗೆ ಹೊಡೆತ. ಯಾವ ರಾಜ್ಯಗಳು ಯಾರು ಜನಸಂಖ್ಯೆಯ ನಿಯಂತ್ರಣ ಮಾಡಿದ್ರೋ, ಕಾನೂನಿಗೆ ಗೌರವ ಕೊಟ್ಟರೋ,
ಯಾರು ತಾವು ಹೇಳಿದನ್ನು ಸರಿಯಾಗಿ ಕೇಳಿದ್ರೋ ಅವ್ರ ಮೇಲೆ ಬರೆ ಹಾಕೋದು. ಸೊ ಆ ನಿಟ್ಟಿನಲ್ಲಿ ಇವಾಗ ಏನಾಗಿದೆ ಅಂದ್ರೆ ನಮಗೆ 15ನೇ ಹಣಕಾಸಿನ ಆಯೋಗದಲ್ಲಿ ಏನಾಗ್ತಾ ಇತ್ತು, 14ನೇ ಹಣಕಾಸಿನ ಆಯೋಗದಲ್ಲಿ 4.62% ನಮಗೆ ತೆರಿಗೆ ಹೆಚ್ಚಿಗೆ ಆಗ್ತಾ ಇತ್ತು. ಅದು 15ನೇ ಹಣಕಾಸಿನ ಆಯೋಗ ಬಂದಿದ್ರೆ 3.71% ಆಗ್ಬಿಡ್ತದೆ. ಅಂದ್ರೆ ನಮಗೆ ನೇರವಾಗಿ ನಿಮಗೆ ಹಂಚಿಕೆಯಲ್ಲಿ ಕಡಿಮೆ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಕಡಿಮೆ ಆಗುತ್ತೆ. ಇದೇ ರೀತಿ ಮಾಡ್ಕೊಂಡ್ರೆ ಹಂಚಿಕೆ ಕಡಿಮೆ ಆಗುತ್ತೆ. ಹಂಚಿಕೆ ಕಡಿಮೆ ಆದರೆ ನಾವಿಲ್ಲಿಂದ ನೀವು 100 ರೂಪಾಯಿ ಕೊಡಿ, ನಮ್ಗೆ ವಾಪಸ್ 10 ರೂಪಾಯಿ ಬರೋ ರೀತಿ. ಆ ರೀತಿ ನೆಕ್ಸ್ಟ್ ನೀವು ಇನ್ನು 10 ವರ್ಷದಲ್ಲಿ ನೀವು 100 ರೂಪಾಯಿ ಕೊಟ್ಟರೆ ನಮಗೆ ಬರೋದು 10 ರೂಪಾಯಿ ಅಥವಾ 11 ರೂಪಾಯಿ ಮಾತ್ರ. ಸೊ ಹೆಂಗೆ ರಾಜ್ಯದ ಅಭಿವೃದ್ಧಿ ಮಾಡೋದು? ಇಲ್ಲಿನ ಜನಸಂಖ್ಯೆಗೆ ಅವರ ಮೂಲಭೂತ ಸೌಕರ್ಯ, ಆರೋಗ್ಯ, ಶಿಕ್ಷಣ 90% ನೋಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರಗಳು. ಕೇಂದ್ರ ಸರ್ಕಾರ ನೋಡ್ಕೋಬೇಕಾದ್ದೇನು ವಿದೇಶಾಂಗ ನೀತಿ, ಬಾರ್ಡರು, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇಂಥವು ನೋಡಿಕೊಂಡು ಹಣಕಾಸಿನ ವ್ಯವಸ್ಥೆ ನಲ್ಲಿ ಕೊಡೋದನ್ನ ಗ್ರಾಮ ಪಂಚಾಯತ್ ನೋಡ್ಕೊಂತಾರೆ. ಅವಶ್ಯಕತೆ ಇಲ್ಲ ಅಂತ. ಅದೇ ತಾನೇ ನಾವು ಹೇಳ್ತಿರೋದು. ಅಧಿಕಾರ ವಿಕೇಂದ್ರೀಕರಣ ಅಂತ ಈ ಪಂಚಾಯತ್ ರಾಜ್ ವ್ಯವಸ್ಥೆ ತಂದಿರೋದು ಯಾಕೆ? ಈ ಸಿಸ್ಟಮ್ ಫೆಡರಲ್ ಸಿಸ್ಟಮ್ ಇರೋದು ಯಾಕೆ? ರಾಜ್ಯ ಸರ್ಕಾರಗಳು ಇರೋದು ಯಾಕೆ? ಕೇವಲ ಈ ರಾಜ್ಯ ಸರ್ಕಾರಗಳು ಕೊನೆಗೆ ಹೆಂಗೆ ಅಂದ್ರೆ ಬರೀ ಬೀದಿ ದೀಪ ರೆಡಿ ಮಾಡು, ಕಸ ಗುಡಿಸು, ನೀರು ಕೊಡು ಇಷ್ಟಕ್ಕೆ ಸೀಮಿತ ಮಾಡೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಎಲ್ಲಾ ಪಟ್ಟಿಗಳು ಈಗ ಎಷ್ಟೊಂದು ಈಗ ನೀಟ್ ಬಂದ್ಬಿಡ್ತು, ಕರ್ನಾಟಕದಲ್ಲಿ ಈಗ CET ಮಾಡ್ತಾ ಇದ್ದವರು ನೀಟ್ ಬಂದ್ಬಿಡ್ತು, ಈಗೆಲ್ಲ ಕೇಂದ್ರವರೇ ತೀರ್ಮಾನ ಮಾಡಿದ್ರೆ ರಾಜ್ಯದ ಜನಗಳಿಗೆ ಅನಾನುಕೂಲ ಆಗುತ್ತಲ್ಲ, ಅನ್ಯಾಯ ಆಗ್ತದಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದಲ್ಲ. ಸೊ ಈ ತರ ಹಂತವಾಗಿ ಎಲ್ಲ ಕೇಂದ್ರದ ಇರ್ತಾ ಹೋಗ್ತಾ ಇದೆ. ರಾಜ್ಯಗಳಿಗೂ ಅಧಿಕಾರ ಕೊಡಬೇಕು. ಇವೆಲ್ಲ ನಾವು ನೀವು ಹೇಳಿದ GST ತಗೊಂಡ್ ಬಂದ್ಬಿಟ್ರೆ ರಾಜ್ಯಗಳಿಗೆ ತುಂಬಾ ಕಷ್ಟ ಆಗ್ತದೆ. ಆಯ್ತಾ? ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಸರಿನಾ ತಪ್ಪ ಕೊಡ್ರೆ ಕ್ಲಾರಿಟಿ ಕೊಡಿ ನಮಗೆ. GST ವ್ಯವಸ್ಥೆ ಸರಿ, ಅದನ್ನ ಮೂಲ ತಗೊಂಬಂದ್ರೆ ಕಾಂಗ್ರೆಸ್ ಅವರ GST ತಗೊಂಬಂದ್ರೆ ಅವಾಗ ಅಪೋಸ್ ಮಾಡಿದ್ರು ಬಿಜೆಪಿ ಅವರು. ಈಗಿನ ಪ್ರಧಾನಮಂತ್ರಿಗಳು ಆಗಿನ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ ಅಲ್ಲಿ. ಇದು ಫೆಡರಲ್ ಸಿಸ್ಟಮ್ಗೆ ಮಾರಕ, ಇದು ದೇಶವನ್ನ ವಿಭಾಗ ಮಾಡುವಂತ ಪ್ರಯತ್ನ, ಫೆಡರಲ್ ಸಿಸ್ಟಮ್ ದುರ್ಬಲ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು. ನಂತರ ಅದು ಒಪ್ಕೊಂಡ್ರು. ಅವ್ರ ಮನವರಿಕೆ ಆಯ್ತು, ಇಲ್ಲ ಕಾಂಗ್ರೆಸ್ ತಂದಿರೋ ಸರಿ ಇದೆ ಅಂತ ಅವ್ರ ಮನವರಿಕೆ ಆಯ್ತು, ಕಾಂಗ್ರೆಸ್ ತಂದಿರೋದನ್ನೇ ಸರಿ ಅಂತ ಅಲ್ಲಿ ಮುಂದುವರಿಸಿದ್ರು. ಬಟ್ ಆ ಲೋಪಯುಕ್ತ GST ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಅದು ಮಾಡಬಾರ್ದಾಗಿತ್ತು. ನಾವು ಅವಾಗಲೇ ಹೇಳಿದ್ವಿ 28% GST ಬೇಡ, 18%ಗೆ ನಿಲ್ಲಿಸಿ ಅಂತ ನಾವು ಅವಾಗಲೇ ಹೇಳಿದ್ವಿ. ಅದನ್ನ 8 ವರ್ಷ ಆದ್ಮೇಲೆ ಅವ್ರು ಕೇಳಿದ್ದಾರೆ. 8 ವರ್ಷದವರೆಗೂ ನಾವು ದಿನ ಹೇಳ್ತಾ ರಾಹುಲ್ ಗಾಂಧಿ ಅವರು ಓದ್ ಕಡೆ ಬಂದ ಕಡೆ ಎಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕೊನೆಗೆ ಒಂದು ಮನವರಿಕೆ ಆಯ್ತು, ಇಲ್ಲ ನಾನು ಮಾಡ್ತಾ ತಪ್ಪು, ಇದು ಲೂಟಿ ಮಾಡ್ತಾ ಇದೀವಿ, ಇದೊಂದು ಟೂಲ್ ಆಗಿ GST ಟೂಲ್ ಆಗಿ ಬಡವರನ್ನ ಲೂಟಿ ಮಾಡೋಕ್ಕೋಸ್ಕರ ಟೂಲ್ ಆಗಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಅವ್ರ ಮನವರಿಕೆ ಆಯ್ತು. ಇವತ್ತು ಕಡಿಮೆ ಮಾಡಿದ್ದಾರೆ, ಅದನ್ನ ನಾವು ವೆಲ್ಕಮ್ ಮಾಡಿದ್ದೀವಿ. ದಿಲೀಪ್, ಈಗ ಒಂದು ರೀತಿಯಲ್ಲಿ ಈ ಸೆಂಟ್ರಲೈಸೇಷನ್ಗೆ ಈ ತೆರಿಗೆ ಕಡಿಮೆ ಮಾಡುವುದು ಈಗ ಏನಾಗ್ಬಿಡುತ್ತೆ, ಇನ್ ಜನರಲ್ ಆಗಿ ಅಲ್ಲ ರೀ ತೆರಿಗೆ ಕಡಿಮೆ ಮಾಡಿದ್ರೆ ಅದನ್ನು ಒಪ್ಪಕ್ಕೆ ನೀವು ರೆಡಿ ಇಲ್ಲ, ತೆರಿಗೆ ಜಾಸ್ತಿ ಮಾಡಿದ್ರೆ ಬೆಲೆ ಏರಿಕೆ ಮಾಡಿದ್ರು ಅಂತ ಬಾಯಿ ಬಡ್ಕೋತೀರಾ ಅಂತಾರೆ. ಪ್ರಶ್ನೆ ಏನು ಬರ್ತಿದೆ ಅಂದರೆ ರಾಜ್ಯಗಳ ಕಡೆಯಿಂದ ಈ ತೆರಿಗೆ ಕಡಿಮೆ ಮಾಡುವುದರಿಂದ ರಾಜ್ಯಗಳ ಪಾಲು ಕಡಿಮೆ ಆಗಿಬಿಡುತ್ತೆ, ಕೇಂದ್ರದ ಪಾಲು ಅಲ್ಲೇ ಉಳ್ಕೊಳ್ಳುತ್ತೆ. ಕೇಂದ್ರಕ್ಕೆ ತೆರಿಗೆ ಹಾಕುವ ಹಲವಾರು ಬಾಬ್ತುಗಳಿವೆ, ರಾಜ್ಯದ ತೆರಿಗೆ ಬಾಬ್ತುಗಳು, ತೆರಿಗೆ ವಿಧಿಸಬಹುದಾದ ಬಾಬ್ತುಗಳು ಬಹಳ ಕಡಿಮೆ ಇದೆ. ಹೀಗಾಗಿ ರಾಜ್ಯಗಳು ಕುಂಠಿತಗೊಂಡು ಕೇಂದ್ರ ಬಲವರ್ಧನೆ ಆಗುವಂಥ ಕೆಲಸ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ನೋಡಿ ಸರ್, GST ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಯಾವುದ್ರ ಮೇಲೆ GST ಹಾಕಿದ್ರು ಒಂದು ವಾಟರ್ ಬಾಟ್ಲ್ ಮೇಲೆ ಹಾಕಿದ್ರು 50% ಸೆಂಟ್ರಲ್ ಹೋಗುತ್ತೆ, 50% GST ಬಂದೇ ಬರ್ತದೆ. ಸೊ ಇವಾಗ ಉಳ್ಕೊಂಡಿರ್ತಕ್ಕಂಥ ಯಾವ ಪೆಟ್ರೋಲ್ ಹೇಳ್ತಿದ್ದಾರೆ, ಅಬಕಾರಿ ಹೇಳ್ತಿದ್ದಾರೆ. ಸೊ ಪೆಟ್ರೋಲ್ ನಲ್ಲಿ ಅತಿ ಹೆಚ್ಚು ಲಾಭ ಪಡಿತಾ ಇರೋರು ಸ್ಟೇಟ್ ನವರೇನೆ. ಉದಾಹರಣೆಗೆ ಪೆಟ್ರೋಲ್ ದಿಂದ ಡೇಟಾ ಪ್ರಕಾರ ಮುಗಿಸ್ತೀನಿ, ಮಾತಾಡಕ್ಕೆ ಅವಕಾಶ ಕೊಡ್ಬೇಕು ನೀವು. ಪೆಟ್ರೋಲ್ ನಲ್ಲಿ 4 ಭಾಗ ಬರುತ್ತೆ. ಒಂದು ಬೇಸ್ ಪ್ರೈಸ್, ಎಕ್ಸೈಸ್ ಡ್ಯೂಟಿ, ಡೀಲರ್ ಅಂಡ್ ಕಮಿಷನ್ ಟ್ಯಾಕ್ಸ್ ಅಂಡ್ ವ್ಯಾಟ್ ಅಂತ 4 ಬರ್ತದೆ. ಬೇಸ್ ಪ್ರೈಸ್ ಎಷ್ಟಿದೆ? 55 ರೂಪಾಯಿ ಇದೆ. ಡೀಲರ್ಸ್ ಅಂಡ್ ಕಮಿಷನ್ ಎಷ್ಟಿದೆ? 4 ರಿಂದ 5 ರೂಪಾಯಿ ಇದೆ. ಸೆಂಟ್ರಲ್ ಎಷ್ಟಿದೆ ಟ್ಯಾಕ್ಸ್? ಪೆಟ್ರೋಲ್ 13 ರೂಪಾಯಿ, ಡೀಸೆಲ್ 10 ರೂಪಾಯಿ. ಇದು ಎಲ್ಲಾ ರಾಜ್ಯಗಳಿಗೂ ನೀವು ಗುಜರಾತ್ ಅಲ್ಲೂ ಅಷ್ಟೇ 13 ರೂಪಾಯಿ ಇರುತ್ತೆ, ಕರ್ನಾಟಕದಲ್ಲೂ 13 ರೂಪಾಯಿ ಇರುತ್ತೆ. ಆದ್ರೆ ವ್ಯಾಟ್ ಬದಲಾವಣೆ ಆಗ್ತಾ ಇರ್ತಾರೆ. ವ್ಯಾಟ್ ಹಾಕೋರು ಯಾರು? ರಾಜ್ಯದವರು. ಕರ್ನಾಟಕದಲ್ಲಿ 30% ಇದೆ ವ್ಯಾಟ್, ಗುಜರಾತ್ ಅಲ್ಲಿ 13% ಇದೆ, ಗೋವಾದಲ್ಲಿ 21% ಇದೆ, ಡೆಲ್ಲಿನಲ್ಲಿ 19% ಇದೆ. ಸೊ ಇದು ರಾಜ್ಯಕ್ಕೆ ಲಾಭನ ಅಥವಾ ಕೇಂದ್ರಕ್ಕೆ ಲಾಭನ ಯೋಚನೆ ಮಾಡ್ಬೇಕು ಸರ್. ಮತ್ತೆ ಸೆಕೆಂಡ್ ಥಿಂಗ್, GST ಇಂದ ಮೊದಲು ಏನಾಗ್ತಾ ಇತ್ತು, ವ್ಯಾಟ್ ಯಾರು ಬೇಕಾದ್ರೂ ಹಾಕೋಬೋದಾಯ್ತು. ಈಗ ತಮಿಳ್ನಾಡು ಒಂದು ಡಿಸೈಡ್ ಮಾಡೋದು ಇಷ್ಟು % ಹಾಕ್ಬೇಕಂತ ಹೇಳಿ, ಕರ್ನಾಟಕ ನಾವು ಡಿಸೈಡ್ ಮಾಡೀವಿ ನಾವು ಇಷ್ಟು % ಹಾಕಬೇಕು ಅಂತ ಹೇಳಿ. ಸೊ ಸೆಂಟ್ರಲೈಸೇಷನ್ ಅಂದ್ರೆ GST ಸ್ಟೇಟ್ ಮತ್ತೆ ಸೆಂಟ್ರಲ್ ಡೈವರ್ಟಿಫಿಕೇಶನ್ ಏನಿದೆಯಲ್ವಾ, 50-50 ಅಂತ ಬಂತಲ್ವಾ, ಅದಿರ್ಲಿಲ್ಲ ಮುಂಚೆ. ಅವ್ರು ಎಷ್ಟು ಬೇಕಾದ್ರೂ ಹಾಕೋಬೋದಾಯ್ತು, ಇವ್ರು ಎಷ್ಟು ಬೇಕಾದ್ರೂ ಹಾಕೋಬೋದಾಯ್ತು, ಸಿಂಪ್ಲಿಫಿಕೇಶನ್ಸ್ ಇರ್ಲಿಲ್ಲ. ಇದರಿಂದ ರಾಜ್ಯಕ್ಕೆ ಲಾಭ 50% ನೇರವಾಗಿ ರಾಜ್ಯಕ್ಕೆ ಬರ್ತಾ ಇದೆ. ಸೊ ರಾಜ್ಯಕ್ಕೆ ಯಾವುದೇ ಕಾರಣದಿಂದ GST ಇಂದ ನಷ್ಟ ಆಗ್ತಾ ಇಲ್ಲ. ಮತ್ತೆ ಇದು ನಷ್ಟ ಆಗಿದ್ದ ಯಾರಿಗೆ ಅಂದ್ರೆ ಟ್ಯಾಕ್ಸ್ ಕಳ್ಳರಿಗೆ. ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಸೊ ಅವ್ರೇನೇನೋ ಬೇರೆ ಬೇರೆ ರೀತಿ ಸೇಲ್ ಮಾಡ್ಕೊಳ್ಳೋರು, ಇದರಿಂದ ಸಮಸ್ಯೆ ಆಯ್ತು. ಇದು ಸರ್ ನೀವು ಇನ್ನೊಂದು ಅವಾಗಲೇ ರುಪಿ ವ್ಯಾಲ್ಯೂ ಹೇಳಿದ್ರಿ. ಸೊ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ, ಯೂರೋ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಸರ್ ನೋಡಿ, ನೀವು ರುಪಿಗೆ ಹೋಲಿಸ್ಕೊಂಡ್ರೆ ನಮ್ದು GDP ಜಾಸ್ತಿ ಆಗ್ತಾ ಇದೆ, ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಅಮೆರಿಕ GDP ನಮಗಿಂತ ಡಬಲ್ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು $30 ಟ್ರಿಲಿಯನ್ ಇದ್ರೆ ನಮ್ದು $4 ಪಾಯಿಂಟ್ something ಟ್ರಿಲಿಯನ್ ಇದೆ. ಸೊ ಯಾವಾಗ ಇಲ್ಲಿ
ಭಾರತದ ರುಪಿಯ ವ್ಯಾಲ್ಯೂ ಕಮ್ಮಿ ಆಗ್ತಾ ಇಲ್ಲ, ಡಾಲರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಹೇಗೆ ಅಂತ ಹೇಳ್ತೀನಿ, ಇಂಡೋನೇಷ್ಯಾದ ವ್ಯಾಲ್ಯೂ ರುಪಿ ವ್ಯಾಲ್ಯೂಗಿಂತ ಕಮ್ಮಿ ಆಗಿದೆ, ಕಾಂಬೋಡಿಯಾದ ಕಮ್ಮಿ ಆಗಿದೆ, ಜಪಾನ್ ಕಮ್ಮಿ ಆಗಿದೆ. ಇದು ನಾವು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಅವರು ಸ್ಟ್ರಾಂಗ್ ಆಗ್ತಾ ಇದಾರೆ ಅಂತಂದ್ರೆ ನಾವು ವೀಕ್ ಆಗ್ತಾ ಇದೀವಿ ಅಂತಲ್ಲ ಸರ್, ನಾವು ಬೆಳೀತಾ ಇದೀವಿ ಅಂತ ಅರ್ಥ. ಮತ್ತೆ ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡಿದ್ರು. ಟ್ಯಾಕ್ಸ್ ಡೆವಲ್ಯೂಷನ್ ಅಂತಕ್ಕಂಥದ್ದು ದಿಲೀಪ್, ನನ್ನ ವಾದಕ್ಕೂ ನಾನು ಹೇಳಿದ ಮಾತುಗೂ ಕೇಳಿಸ್ಕೊಳ್ಳಿ. ನಾನು ಹೇಳಿದ ಮಾತುಗೂ ನೀವು ಮಾಡ್ತಿರೋ ವಾದಕ್ಕೂ ಸಂಬಂಧನೇ ಇಲ್ಲ. ಒಂದು ಜನರಲ್ ಟೆಂಡೆನ್ಸಿ ನಾನು ಮಾತಾಡ್ತಾ ಇದ್ದೀನಿ. ಜನರಲ್ ಟೆಂಡೆನ್ಸಿ, ಊರಲ್ಲಿ 4ನೇ ಶ್ರೀಮಂತ ನಾನು ಆದೆ ಅಂತ ನಾನು ಹೇಳ್ತೀನಿ. ಇಡೀ ಒಂದು ಹಳ್ಳಿಲಿ 4ನೇ ಶ್ರೀಮಂತರೇ ನಾನು ಅಂತ ನಾನು ಹೇಳ್ಕೊಳ್ತೀನಿ. 4ನೇ ಶ್ರೀಮಂತ ನಾನು ಆದಾಗ 1ನೇ ಶ್ರೀಮಂತ, 2ನೇ ಶ್ರೀಮಂತ, 3ನೇ ಶ್ರೀಮಂತ ಒಂದು ಕಾರ್ ಇಟ್ಟಿರ್ತಾನೆ, ದೊಡ್ಡ ಬಂಗ್ಲೆ ಕಟ್ಟಿರ್ತಾನೆ, ಮಕ್ಕಳು ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಸ್ಕೂಲ್ ಓದಿಸ್ತಾ ಇರ್ತಾನೆ, ಅವನು ಆಳು ಕಾಳು ಇರ್ತಾರೆ. ಶ್ರೀಮಂತ ಅನ್ನೋದಕ್ಕೆ ವ್ಯಾಖ್ಯಾನ ಹೇಳ್ತಾ ಇದ್ದೀನಿ. ನಾನು 4ನೇ ಶ್ರೀಮಂತ ಆಗಿಬಿಟ್ಟು ನನ್ನದೇ ಮಕ್ಕಳಿಗೆ ದುಡಿಮೆ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಾನು 4ನೇ ಶ್ರೀಮಂತ ಅಂತ ನಾನು ಹೇಳ್ಕೊಂಡ್ರೆ ಹೇಗೋ, ನಾನು ಯಾವ ಥರ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಂಬಿಟ್ಟಿದ್ದು. ಒಂದು ಸಾಂದರ್ಭಿಕ ಉದಾಹರಣೆ ಕೊಟ್ಟೆ ಅಷ್ಟೇ. ನಾವು 1, 2, 3 ಟಾಪ್ 4 ನಾವಿದ್ದೀವಿ. ತುಂಬ ಖುಷಿ ನನಗೆ, ಅದ್ರ ಪಾರ್ಟ್ ಅಲ್ವಾ ನಾನು. GDP ಗ್ರೋತ್ ಕಮ್ಮಿ ಆಗಿದ್ರೆ ನೀವು ಕೇಳಿಸ್ಕೊಳ್ಳಿ, ನಿಮ್ದು ಇದೇ ಪೇಷನ್ಸ್ ಇಲ್ಲ. ಎಲ್ಲಿ ಸಿಕ್ಕಾಕೊಳ್ತೀರಾ ಅಂತ ನಿಮಗೆ ಬರುತ್ತಲ್ಲ, ಅಲ್ಲಿಗೆ ಗಲ್ವೆ ಮಾಡ್ಬಿಡ್ತೀರಿ ನೀವು. ಅದಾಗಬಾರ್ದು. ಕೇಳಿಸ್ಕೊಳ್ಳಿ, ನೀಟ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾವು 4ನೇ ಸ್ಥಾನದಲ್ಲಿರೋದೇ ನಿಜ ಆದಾಗ ಯಾವ ವ್ಯಾಲ್ಯೂವನ್ನು ಆ 3 ದೇಶಗಳ ಕರೆನ್ಸಿಗಳು ಪಡ್ಕೊಳ್ತಾವೋ ಆ ವ್ಯಾಲ್ಯೂ ನನ್ನ ದೇಶದ ಕರೆನ್ಸಿಗೂ ಬರಬೇಕು. ಪಾಯಿಂಟ್ 1. ಪಾಯಿಂಟ್ 2, ನನ್ನ ದೇಶದ ತಲಾ ಆದಾಯ ಕೂಡ. ಈಗ ಒಬ್ಬೊಂದು 22,000 ಅಂತಾರೆ, ಒಬ್ಬೊಂದು 2,000 ಅಂತನ್ರಿ, ಒಬ್ಬೊಂದು 28,000 ಅಂತಾರೆ, ಒಬ್ಬರು 4,000 ಅಂತಾರೆ. ಹಾಗಿದ್ದಾಗ ಆ ಅಂತರ ಇದೆಯಲ್ಲ, ಅದು ಕನ್ವಿನ್ಸ್ ಆಗ್ತಿಲ್ವಲ್ಲ ನನಗೆ. ನಿಮಗೆ ತಲಾ ಆದಾಯದ ಕಾನ್ಸೆಪ್ಟ್ ಒಂದು ನಿಮಿಷ ಕೇಳ್ತೀನಿ ದಿಲೀಪ್, ಫ್ರಾಂಕ್ಲಿ ಕ್ವಶನ್. ತಲಾ ಆದಾಯ ಅಂದ್ರೆ ಏನು ಹೇಳಿ ನನಗೆ, ಎಕ್ಸ್ಪ್ಲೈನ್. ಪರ್ ಕ್ಯಾಪಿಟಲ್ ಇನ್ಕಮ್. ಅದೇ ಏನು ಹೇಳಿ, ಎಕ್ಸ್ಪ್ಲೈನ್. ಸರ್, ಪ್ರತಿಯೊಬ್ಬ ಮನುಷ್ಯನ ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಅಲ್ವಾ, ಸರಳವಾಗಿದೆ. ಸೊ ಇದಿದ್ದಾಗ ಇದು ಅಮೆರಿಕಾದಲ್ಲಿ ಜಾಸ್ತಿ ಬರುತ್ತೆ, ಜಪಾನಲ್ಲಿ ಜಾಸ್ತಿ ಬರುತ್ತೆ, ಸ್ವಿಟ್ಜರ್ಲೆಂಡ್ ಜಾಸ್ತಿ ಬರುತ್ತೆ ಅಂದಾಗ ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್. ಭಾರತದ್ದು ಏನು ಕಮ್ಮಿ ಆಗ್ತಾ ಇಲ್ವಲ್ಲ. ಬರೀ 10 ವರ್ಷಗಳ ಹಿಂದೆ ಜನಸಂಖ್ಯೆನೇ ಶಾಪ ಆಗುವುದಾದರೆ 150-160ನೇ ಸ್ಥಾನದಲ್ಲಿ ಚೈನಾನು ಇದ್ರು ರೀ. 73-74 ಬಂದು ನಿಂತಿದ್ದಾರೆ. ನಾವು 160, 155 ನಾವು ಯಾಕಿದ್ದೀವಿ ತಗೊಳ್ತಾ ಇದ್ದೀವಿ ಅಂತ ಎಕನಾಮಿಸ್ಟ್ಗಳ ಕ್ವಶನ್ ರೀ, ನಾನು ಕೇಳೋದಲ್ಲ. ಇದು 2014 ನಾವು 10ನೇ ಸ್ಥಾನದಲ್ಲಿ ಇದ್ವಲ್ಲ. ಕೇಳಿಸ್ಕೊಳ್ಳಿ, ಫಸ್ಟ್ ನಿಮ್ಗೆ ಇದೆ ಬೇಸಿಕ್ಸೇ ಮಾತಾಡ್ತಿದ್ದಾರೆ ನೋಡಿ. ಕೇಳಿಸ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ಹಣದ ಮೌಲ್ಯ ಬೇರೆ, ಹಣದ ಮೌಲ್ಯ ಬೇರೆ, ಹಣದ ಗಾತ್ರ ಬೇರೆ. ಅರ್ಥ ಆಯ್ತಾ? ತಂದೆಯೊಬ್ಬನ ಕಡೆಯ ಸಂಬಳ ಮಗನ ಫಸ್ಟ್ ಸಂಬಳಕ್ಕೆ ಮ್ಯಾಚ್ ಆಗುತ್ತೆ ರೀ. ಮಗ ತಗೊಳ್ಳೋ ಫಸ್ಟ್ ತಿಂಗಳ ಸ್ಯಾಲ್ರಿ ಇರುತ್ತಲ್ಲ, ಅಪ್ಪ ಎಲ್ಲ ವರ್ಷ 60 ವರ್ಷವರೆಗೂ ದುಡಿದು ಅವನು 8,000 ಟ್ರೇಡ್ ಆಗ್ತಾನೆ. ಅವನು ಮಗ ಅಪ್ಪ 10,000 ಬಂತು ನಂದು ಅಂತಾನೆ, ಅಪ್ಪನ ಮ್ಯಾಚ್ ಮಾಡ್ಬಿಡ್ತಾನೆ ಅವನು. ಹಂಗಾದ್ರೆ ಹಣದ ಮೌಲ್ಯ ಮಾತಾಡಿ ಇಲ್ಲಿ. ಈಗ ಜಾಸ್ತಿ ಆಯಿತು, ಗಾತ್ರ ಜಾಸ್ತಿ ಆಯಿತು ಎನ್ನುವುದು, ಗಾತ್ರ ಜಾಸ್ತಿ ಆಯಿತು ಎನ್ನುವುದು, ಸಂಗ್ರಹ ಜಾಸ್ತಿ ಆಯಿತು ಎನ್ನುವುದು ಹಣದ ಮೌಲ್ಯಕ್ಕೆ ಮ್ಯಾಚ್ ಮಾಡಲ್ಲ. ಹಣದ ಮೌಲ್ಯ ಹೇಳ್ತಿದ್ದೀರಿ ಅಂದ್ರೆ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ನಮ್ದು ಜಾಸ್ತಿ ಆಗ್ಬೇಕು, ಜಾಸ್ತಿ ಆಗ್ಬೇಕಂತ ಅಲ್ವಾ? ಸಿಂಪಲ್ ಕ್ವಶನ್. ನಿಮ್ ಸಿಂಪಲ್ ಕ್ವಶನ್ ಸಿಂಪಲ್ ಆಗಿ ಆನ್ಸರ್ ಮಾಡ್ತೀನಿ. ಅಮೆರಿಕದು $33 ಟ್ರಿಲಿಯನ್ ಇದೆ. ಸೊ 2014 ಅಲ್ಲಿ ಐ ಥಿಂಕ್ ಅದು $20 ಟ್ರಿಲಿಯನ್ ಇತ್ತು. ಈಗ ಅಮೆರಿಕ 33 ಇದೆ. ಭಾರತ ನಮ್ದೆಷ್ಟಿತ್ತು? 2 something ಇತ್ತು. ನಾವು 4 ಹೋಗಿದೀವಿ, ಅಂದ್ರೆ $4 ಟ್ರಿಲಿಯನ್ ಹೋಗಿದೀವಿ. ಸೊ ಅವ್ರು ಸ್ಪೀಡ್ ಆಗಿ ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿ ಆಗಿದೆ. ಹಂಗಂತೇಳಿ ಮನಿ ವ್ಯಾಲ್ಯೂ ಕಮ್ಮಿ ಆಗಿಲ್ಲ, ಮನಿ ವ್ಯಾಲ್ಯೂನು ಜಾಸ್ತಿ ಆಗ್ತಾ ಇದೆ ನಮ್ದು. ನಾವ್ಯಾಕೆ ಅಮೆರಿಕ ಕಂಪೇರ್ ಮಾಡ್ಕೊಳ್ಳೋಣ? ಜಪಾನ್ ಕರೆನ್ಸಿ ಹೋಲ್ಸ್ಕೊಂಡು ನಾವು ಇಂಪ್ರೂವ್ ಆಗ್ತಾ ಇದೀವಲ್ಲ ಸರ್. ಇಂಡೋನೇಷ್ಯಾ ಹೋಲ್ಸ್ಕೊಂಡು ನಾವು ಇಂಪ್ರೂವ್ ಆಗ್ತಾ ಇದೀವಲ್ಲ. ದಿಲೀಪ್, ಇದನ್ನ ಯಾರಾದ್ರೂ ನೋಡ್ತಾ ಇರ್ತಾರ, ನಕ್ಕು ಬಿಡ್ತಾರ್ರಿ. ಎಕನಾಮಿಕ್ಸ್ ಗೊತ್ತಿರೋ ಯಾರು ಹಿಂಗ್ ಮಾತಾಡೋದು. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗರಾಜಾಚಾರ್ಯ ಅವರೇ, ಈ ತೆರಿಗೆಯ ಪಾವತಿ ಸರಳೀಕರಣ ಅನ್ನೋ ವಿಚಾರ ಇದೆಯಲ್ಲ, ತೆರಿಗೆಯನ್ನು ನಾವು ಆರಾಮ ಮಾಡಿದ್ದೀವಿ, ತೆರಿಗೆ ಕಂಫರ್ಟಬಲ್ ಮಾಡಿಬಿಟ್ಟಿದ್ದೀವಿ, ತೆರಿಗೆ ಈಸಿ ಆಗಿಬಿಡ್ತೀವಿ. ಇವಾಗ ತೆರಿಗೆಗೆ ಪಾವತಿಗೆ ಶಕ್ತಿ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅದು ಬಿಂಬಿತ ಆಗುತ್ತೆ ಯಾವಾಗಲೂ ಕೂಡ. ಡಿಜಿಟಲೈಸೇಷನ್ ಅಂತ ನಾವು ಮಾತಾಡ್ತೀವಿ. ಪಾವತಿಯ ಸರಳೀಕರಣ ಬೇರೆ, ಪಾವತಿಗೆ ವ್ಯಕ್ತಿಯೊಬ್ಬನ ಬಳಿ ಸಂಗ್ರಹವಾಗಬಹುದಾದ ಹಣ ಬೇರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಿ. ಬಿಸ್ನೆಸ್ ಮಾಡೋಕ್ಕೆ ನಿನಗೆ ಈಸಿ ಮೆಥಡ್ ಇರೋದು ಬೇರೆ. ಅಗ್ರಿ, ಅದು ವೆಲ್ಕಮ್ ಮಾಡೋಣ ನಾವು. ಅದರ ಅರ್ಥ ಅವನಿಗೆ ಆ ಹಣನೂ ಬರಬೇಕಲ್ಲ, ಅವನಲ್ಲಿ ಹಣ ಗಳಿಸ್ಬೇಕಲ್ಲ. ಅವನು ಮೊದಲು ಸೇವಿಂಗ್ ಎಕಾನಮಿ ಅಂತ ಮಾತಾಡ್ತಾ ಇದ್ರು, ಇವತ್ತಿಗೆ ಪರ್ಚೇಸ್ ಎಕಾನಮಿ ಅಂತ ಸ್ಪೆಂಡಿಂಗ್ ಎಕಾನಮಿ ಅಂತ ಮಾತಾಡ್ತಾರೆ. ಸೊ ಹೀಗಿದ್ದಾಗ ಈ ಈಸಿ ಮಾಡುವುದು ಎನ್ನುವುದೇ ಓವರಾಗಿ ಬಿಂಬಿತವಾಗ್ತಾ ಇದೆಯಾ? ಒಂದು ಪಾಯಿಂಟು.
ಸೆಕೆಂಡ್ ಪಾಯಿಂಟು, ಈ ಪೆಟ್ರೋಲ್ ಡೀಸೆಲ್ ನಾನಾಗಲೇ ಹೇಳ್ತಿದ್ದೆ, ಇರೋದೇ 4 ಬಾಪ್ತುಗಳು ಇವ್ರ ಬಳಿಯಲ್ಲಿ ಸ್ಟೇಟ್ಗಳು. ಕೇಂದ್ರಕ್ಕಾದರೆ ಎಲ್ಲ ರಾಜ್ಯಗಳಿಂದ ಬರಲೇಬೇಕದು. ಇರೋದೇ ಇಟ್ಕೊಂಡು ಕೂತಿದ್ದೀನಪ್ಪ. ಇವ್ರು ಯಾವಾಗಲೂ ಇನ್ವೈಟ್ ಮಾಡ್ತಿರ್ತಾರೆ, ಜಿ ಎಸ್ ಟಿಗೆ ಬನ್ನಿ ನೋಡೋಣ ಅಂತ. ನಾವು ಬರಲ್ಲ ಅಂತಾರೆ. ಏನೋ ಒಂದು ಯೋಜನೆ ಮಾಡಬೇಕು ಅಂದರೆ ಇದರಿಂದನೇ ಹಣ ತಗೋಬೇಕು. ಅಟ್ ದ ಸೇಮ್ ಟೈಮ್ ಕರ್ನಾಟಕದಂಥ ರಾಜ್ಯ, ನಾನು ತೆರಿಗೆಯಲ್ಲಿ ನಾನು 2ನೇ ಸ್ಥಾನದಲ್ಲಿ ಕೊಡ್ತಾಯಿದ್ದೀನಿ ತೆರಿಗೆ. ನಾನು GDP ನಾನು ನಂಬರ್ 1 ಆಗಿಬಿಟ್ಟಿದ್ದೀನಿ, ನಂಬರ್ 2 ಆಗಿದ್ದೀನಿ ಅಂತ ಇವ್ರು ಮಾತಾಡಬೇಕಾದ್ರೆ, ಇನ್ಸ್ಟೆಡ್ ಆಫ್ ಅಂದರೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಇದ್ದ ಹೊರತಾಗಿಯೂ ನಾನು ಮಾತಾಡ್ತಿರೋದು. ಇಷ್ಟೆಲ್ಲ ಆಗಿದ್ದೀನಿ ಅಂತ ಇವ್ರು ಹೇಳ್ಕೊಳ್ಬೇಕಾದಾಗ ನಮ್ಮ ಸ್ಟೇಟಿಗೆ ನಿಜವೂ ಕಷ್ಟ ಆಗುತ್ತಾ ಪೆಟ್ರೋಲ್ ಡೀಸೆಲ್ ಮತ್ತೊಂದು ವಿಚಾರದಲ್ಲಿ? 2017ರಲ್ಲಿ GST ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸುಮಾರು 22 ರೀತಿಯ ತೆರಿಗೆಗಳು ಸ್ಟೇಟ್ ಗೌರ್ಮೆಂಟ್ನ ಕಂಟ್ರೋಲ್ನಲ್ಲಿತ್ತು. ಓಕೆ. ಏಕಾಏಕಿಯಾಗಿ GST ಬಂದಾಗ ಸಂಪೂರ್ಣವಾಗಿ ತನ್ನತನವನ್ನು ಕೊಟ್ಟು ಸೆಂಟ್ರಲ್ಗೆ ಹೋದಾಗ, ಕೇಂದ್ರಕ್ಕೆ ಹೋದಾಗ ನಾವು ಲಿಟ್ರಲಿ ಒಂದು ರಿಸೀವಿಂಗ್ ಎಂಡಲ್ಲಿ ಇದ್ದ ಹಾಗೆ ಒಂದು ಮೆಕ್ಯಾನಿಸಮ್ ಇದೆ. ಬರುವಂಥ ಟ್ಯಾಕ್ಸಸ್ ಖಂಡಿತ ಇದ್ದೇ, ಆದರೆ ಸಂಪೂರ್ಣವಾಗಿ ಇದನ್ನು ನಾವು ಕಲೆಕ್ಷನ್ ಆಗುತ್ತೆ, ತೊಗೊಂಡೋಗಿ ಕೊಡ್ತೀವಿ, ಆ ಯಜಮಾನ ಅನ್ನುವನು ಹಂಚುವ ರೀತಿಯಲ್ಲಿ ಇದು ನಡೀತಾ ಬರ್ತಾ ಇದೆ. ಸೊ ಇಲ್ಲಿ 3 ರೀತಿಯ ಏನಿದೆ ನಮಗೆ ಟ್ಯಾಕ್ಸಸ್ ಏನಿದೆ ಇವಾಗ ಸ್ಟೇಟ್ಗೆ ಬರುವಂಥದ್ದು, ಒಂದು ಪೆಟ್ರೋಲ್ ಆಗಲಿ ಅಥವಾ ಮದ್ಯ ರಿಲೇಟೆಡ್ ಆಗಲಿ ಮತ್ತು ಡೀಸೆಲ್, ಈ 3 ಕೂಡ. ಬಹುಶಃ ಇಷ್ಟರ ಒಳಗಡೆ ಇದು ಹೋಗ್ತಾ ಇತ್ತೇನು, ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಇವತ್ತಿಗೂ ಕೂಡ ಈ ಒಂದು ಏನು ಮದ್ಯ ಸ್ವೀಕಾರ ಮಾಡ್ತಾರಲ್ಲ ಅವ್ರು ಇನ್ನೂ ಕೂಡ ಸುಮಾರು ವರ್ಷ ಕಾಯಲೇಬೇಕು. GST ಬರುತ್ತೆ, ನಮಗೆ ಕಡಿಮೆ ಆಗುತ್ತೆ ಅನ್ನುವಂಥ ಏನು ಆಸೆ ಆಕಾಂಕ್ಷೆಗಳಿದೆ ಅದನ್ನು ಈಡೇರಲಿಕ್ಕೆ ಸುಮಾರು ವರ್ಷಗಳ ಕಾಲಾವಧಿ ಬೇಕಾಗುತ್ತೆ. ಯಾಕೆ ಅಂದರೆ ಇದು ನಮ್ಮಲ್ಲಿ ಮದ್ಯವನ್ನು GSTಗೆ ಸೇರಿಸಬೇಕಾದ್ರೆ ಆರ್ಟಿಕಲ್ 366(12A) ಅನ್ನುವಂಥ ಒಂದು ಆರ್ಟಿಕಲ್ ಏನಿದೆ ಅದರಲ್ಲಿ ತಿದ್ದುಪಡಿ ಆಗಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲೇ ಒಂದು ತಿದ್ದುಪಡಿ ಆಗಬೇಕಾಗುತ್ತೆ. ಆ ತಿದ್ದುಪಡಿ ಆಗಬೇಕಂದ್ರೆ ಸಂಸತ್ತಿನಲ್ಲಿ ಅನುಮೋದನೆ ಆಗಬೇಕಾಗುತ್ತೆ. ತದನಂತರ ಅಬಕಾರಿ ಕಾಯ್ದೆಗಳಲ್ಲಿ ಬದಲಾವಣೆಗಳಾಗಬೇಕಾಗತ್ತೆ. ನಂತರ ರಾಜ್ಯಕ್ಕೆ ಏನು ನಷ್ಟ ಆಗುತ್ತೆ ಇದೆಲ್ಲವನ್ನು ತುಂಬಿಕೊಡ್ಬೇಕಾದಂಥ ಒಂದು ಪ್ರಮೇಯ ಬಂದ್ಬಿಡುತ್ತೆ ಕೇಂದ್ರ ಸರ್ಕಾರಕ್ಕೆ. ತದನಂತರ GST ಮಂಡಳಿ ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಇಷ್ಟೆಲ್ಲ ಕಾರಣ ಇರೋದ್ರಿಂದ ಏನಾಗುತ್ತೆ, ಈ GST ಆನ್ ಪೆಟ್ರೋಲ್, ಡೀಸೆಲ್ ಅಥವಾ ನಿಮ್ಮ ಮದ್ಯಕ್ಕೆ ಏನಾಗುತ್ತೆ, ಇದನ್ನು ಮಾಡೋಕ್ಕೆ ಹೋಗಲಿಕ್ಕೆ ಬಹಳ ಕ್ಲಿಷ್ಟಕರ ಅನ್ನುವಂಥದ್ದು ಒಂದು ಸಿಚುವೇಶನ್. ಒಂದು ವೇಳೆ ಏನಾದರೂ ರೀತಿಯಲ್ಲಿ ಇದೂ ಕೂಡ ಹೋದರೆ ರಾಜ್ಯ ಅನ್ನುವಂಥದ್ದು ಸ್ವಾಯತ್ತತೆ ಏನಾಗುತ್ತೆ, ಆರ್ಥಿಕ ಸ್ವಾಯತ್ತತೆ, ಇಕನಾಮಿಕ್ ಇಂಡಿಪೆಂಡೆನ್ಸ್ ಫಾರ್ ದ ಸ್ಟೇಟ್ ಅನ್ನುವಂಥದ್ದು ಬಹಳ ವೀಕ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ GST ಆನ್ ದಿಸ್ ಪೆಟ್ರೋಲ್, ಡೀಸೆಲ್ ಮತ್ತು ಮದ್ಯ ಇದನ್ನು ಸದ್ಯದ ಮಟ್ಟಿನಲ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಕ್ಯಾಲ್ಕುಲೇಷನ್. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಾವು ಒಂದು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಈಗ ಇಂಡೋನೇಷ್ಯಾ ಅಂತಿದ್ರಿ ಆಗಲೇ ನೀವು ದಿಲೀಪ್, ಇಂಡೋನೇಷ್ಯಾ ನೋಡಿ ಅದು ನೋಡಿ ಅಂತ. ಯಾಕಂದರೆ ಇದಕ್ಕಿಂತ ಸಾಕಷ್ಟು ವರ್ಷಗಳ ಮುಂಚೆ ನಾವೆಲ್ಲ ಮಾತಾಡ್ತಾ ಇದ್ದಿದ್ದು ಸ್ವಿಟ್ಜರ್ಲ್ಯಾಂಡ್, ಜಪಾನ್, ಅಮೆರಿಕಾ, ರಷ್ಯಾ, ಜರ್ಮನಿ, ಜಪಾನ್ ಕೇಳಿಸ್ಕೊಳ್ಳಿ ಈ ಥರ ಮಾತಾಡ್ತಾ ಇದ್ವಿ ನಾವು. ಬಟ್ ಈಗ ಇಂಡೋನೇಷ್ಯಾ ಅಂತ ಹೇಳಿದ್ರೆ ಇಂಡೋನೇಷ್ಯಾ ಹೈಯೆಸ್ಟ್ ಮುಸ್ಲಿಮ್ಸ್ ಇರ್ತಕ್ಕಂಥ ಒಂದು ದೇಶ ಅದು. ಈಗ ನಾವು ಯಾವುದೋ ಕೆಳಗಡೆ ಬಿದ್ದಿರೋ ಶ್ರೀಲಂಕಾ ನೋಡಿ, ಬಾಂಗ್ಲಾದೇಶ, ಹಂಗೆ ಆ ಥರ ಮಾತಾಡಬಾರ್ದು. ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ ಅಂದಾಗ ನಾವು ಮೇಲ್ಗಡೆ ಹೆಂಗೆ ಬೀಟ್ ಮಾಡೋದು ನೋಡಬೇಕು. ನಾವು ಬೀಟ್ ಮಾಡಿದ್ದೀವಿ ಅಂತ ಖುಷಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಅದು ನಾನು ಒಂದೇ ಪಾಯಿಂಟು, ನಾಗರಾಜಾಚಾರ್ಯ ಅದನ್ನೇ ಹೇಳ್ತಾ ಇದ್ರು, ಇದರ ಲಾಭ ಕೆಲವು ಉದ್ಯಮಿಗಳಿಗಾಗದೆ, ಕೆಲವು ವಂಚಿಸುವವ್ರಿಗಾಗದೆ, ದೇಶದ ಪ್ರತಿ ಪ್ರಜೆಗೆ ಬರಬೇಕು ಅನ್ನೋದು ಅಷ್ಟೇ ನನ್ನ ಕಳಕಳಿ, ಇನ್ನೇನು ಇಲ್ಲ. ಇಲ್ಲಿ ತಲಾದಾಯಕ ರಿಫ್ಲೆಕ್ಟ್ ಆಗ್ಬಿಟ್ರೆ ಐ ವಿಲ್ ಬಿ ಹ್ಯಾಪಿ, ಅಷ್ಟೇ ನನ್ನ ಪಾಯಿಂಟ್. ಈಗ ಉದಾಹರಣೆಗೆ ಪಠ್ಯಕ್ರಮದ ಒಂದು ಪರಿಕರಗಳಿಗೆ ರೇಟ್ ಕಮ್ಮಿ ಮಾಡಿದ್ದಾರೆ, GST ಎಕ್ಸಂಪ್ಷನ್ ಮಾಡಿದ್ದಾರೆ. ಈಗ ನಾನು ಪೆನ್ ತಗೊಳ್ತಾ ಇದ್ದೀನಿ, ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ ಇದು ಸಾಮಾನ್ಯ ಜನರಿಗೆ ಆಗುತ್ತೆ. ಓಕೆ. ಸೊ ನನ್ನದು ವಾಟರ್ ಬಾಟ್ಲ್ ನೀರು ತಗೊಳ್ತಾ ಇದೆ, ಅದು ಎಕ್ಸಂಪ್ಷನ್ ಆಗಿದೆ, ನನಗದು ಫ್ರೀ ಆಗುತ್ತೆ, ಅದ್ರ ಲಾಭ ಆಗುತ್ತೆ. ಈ GST ನಾನು ಅದನ್ನ ಹೇಳಿಲ್ಲ ದಿಲೀಪ್, ಎಸ್ ಅವಾಗಲೇ ಬಂತಲ್ಲ ತಲಾದಾಯ 4ನೇ ಸ್ಥಾನ, ಅದಕ್ಕೆ ಹೇಳಿ ಈ GST ವೆಲ್ಕಮ್ ಅಲ್ಲ. ಇದು ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ಹಾಕಿದ್ದು ಇವರೇ, ತೆಗೆದಿದ್ದು ಇವರೇ ಅಂತಾರೆ. ಇವರೇ ಹಾಕಿದ್ರು, ಪೆನ್ಸಿಲ್ಗೂ ಇವರೇ ಹಾಕಿದ್ರು. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಸರ್. ನಿಮ್ಗೊಂದು ವ್ಯಾಟ್ ಲಿಸ್ಟ್ ಕೊಟ್ಬಿಡ್ತೀನಿ. 2017 ನಲ್ಲಿ ವ್ಯಾಟ್ ಅಲ್ಲಿ ಎಷ್ಟಿತ್ತು ಪರ್ಸೆಂಟೇಜ್, GST ಇಂಟ್ರಡಕ್ಷನ್ ಆದಾಗ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ 90% ಕಮ್ಮಿ ಆಗಿರೋದೇ, ಯಾವ್ದು ವ್ಯಾಟ್ ಕಿಂತ ಜಾಸ್ತಿ ಆಗಿಲ್ಲ. ನಾನು ಬೇಕಾದ್ರೆ ನನ್ನ ಹತ್ರ ಲಿಸ್ಟ್ ಇದೆ, ನಿಮಗೆ ನಾನು ಪ್ರೋಗ್ರಾಮ್ ಮುಗಿದ್ಮೇಲೆ ಕೊಡ್ತೀನಿ. ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿದಾಗ ಸುಮಾರು ಸರ್ ಹೇಳಿದ್ರು 22 ತರದ ಟ್ಯಾಕ್ಸ್ ಇದ್ದು, ತಮಿಳ್ನಾಡದವ್ನು ಇಷ್ಟ ಬಂದಾಗ ಹಾಕೋಬೋದಾಯ್ತು, ಕರ್ನಾಟಕದವ್ರು ಇಷ್ಟ ಬಂದಾಗ ಹಾಕೋಬೋದಾಯ್ತು, ಮಧ್ಯಪ್ರದೇಶ ಇಷ್ಟ ಬಂದಾಗ ಹಾಕೋಬೋದಾಯ್ತು. ಬೇಡ ಬರ್ರ ಎಲ್ಲ ಒಂದಾಗ ಹಾಕೋಣ ಅಂತೇಳಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು. ಇದು ಸಿಂಪ್ಲಿಫಿಕೇಶನ್ ಆಯ್ತು. ಎಲ್ಲಾ ಜನರಿಗೆ, ಭಾರತದ ಎಲ್ಲಾ ಜನರುಗಳಿಗೂ ಸಹ ಒಂದೇ ತರ ಟ್ಯಾಕ್ಸ್ ತಗೊಳಕ್ ಸ್ಟಾರ್ಟ್ ಆಯ್ತು. ಈಗ ಅಬಕಾರಿ ವಿಚಾರ ಹೇಳ್ತಿದ್ರು, ಪೆಟ್ರೋಲ್ ವಿಚಾರ ಹೇಳ್ತಾ ಇದ್ರು. ಸೊ ನಾವು ಪೆಟ್ರೋಲ್ದು ಒಂದು ಓಕೆ, ಸ್ವಾಯತ್ತತೆ ಹಾಳಾಗೋಗುತ್ತೆ, ನಾವು ಪೆಟ್ರೋಲಿನ GST ಸೇರ್ಸಕ್ ಹೋಗ್ಬಾರ್ದು ಒಂದು ವಾದ ಆದ್ರೆ, ಇನ್ನೊಂದು ವಾದ ಏನು ಅಂತಂದ್ರೆ ನಾವು
ರಾಜ್ಯ ಸರ್ಕಾರಕ್ಕೆ ಈ ಅಬಕಾರಿ ಮತ್ತೆ ಇದನ್ನ ಪೆಟ್ರೋಲಿಯಂನ ಉಳಿಸಿದಾಗ ನೋಡಿ, ಪೆಟ್ರೋಲಿಯಂ 30% ಸೆಸ್ ಆಗ್ತಾ ಇದೆ ಕರ್ನಾಟಕ, ಇಡೀ ಭಾರತದಲ್ಲಿ ಹೈಯೆಸ್ಟ್. ಇದು ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ನಮ್ಮ ಸಮಸ್ಯೆ. ಮತ್ತೆ ಅಬಕಾರಿಲೂ ಅಷ್ಟೇ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾರ ನಾವೇ ಸೆಸ್. ಸೊ ಇದು ಸಮಸ್ಯೆ, ಇದನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದರಿಂದ ನಾವು ಒಂದೊಂದು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ನಾಗರಾಜ್ ಸರ್, ಈಗ ಪೆಟ್ರೋಲ್ ಡೀಸೆಲ್ ಅಂತ ಮಾತಾಡಿದ್ರು. ಪೆಟ್ರೋಲ್ ಡೀಸೆಲ್ ಬಗ್ಗೆ ಎಲ್ಲರೂ ಮಾಡಿದ ದೊಡ್ಡ ಚರ್ಚೆ ಏನು ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ ಇರೋಗಿ ಬಂದಿತ್ತದು, $18 ಸಿಗ್ತಾ ಇತ್ತದು. ಅದರ ಸಂಸ್ಕರಣಾ ವೆಚ್ಚ ಅದೆಲ್ಲವೂ ಸೇರಿ ಅವತ್ತಿಗೆ ಗ್ರಾಹಕನಿಗೆ ಅದು ವರ್ಗಾವಣೆ ಆಗಲಿಲ್ಲ ಅಂತ. $18 ಇದ್ದಾಗ ಒಂದೊಂದು ಬ್ಯಾರಲ್ನ $18 ಮಾಡಿದಾಗ ಗ್ರಾಹಕನಿಗೆ ಲಾಭ ವರ್ಗಾವಣೆ. ಇದು ತೆರಿಗೆ ಬೇರೆ, ಬೆಲೆ ಬೇರೆ. ನಾವು ಇಲ್ಲೇನು ಮಾತಾಡೋದು, ತೆರಿಗೆಯಲ್ಲಿ ನಾವು ಕಡಿಮೆ ಮಾಡಿದ್ದೀವಿ, ಸ್ಟೇಟ್ಗಳು ಕಡಿಮೆ ಮಾಡಲಿಲ್ಲ ಅಂತ ಒಂದು ಇನ್ ಜನರಲ್ ಬಂದ್ಬಿಡುತ್ತೆ. ಅದು ಸ್ಟೇಟ್ಗಳಿಗಿರೋ ಬಾಪ್ತೆ ಕಡಿಮೆ. ನನಗಂತ ಈ ಪೆಟ್ರೋಲ್ ಸ್ಟೇಟ್ ಜಾಸ್ತಿ ಮಾಡಿದ್ರೆ ಸರಿ ಇದೆ ಅದು ನಾನು ಒಪ್ತಾ ಇಲ್ಲ, ಸಮರ್ಥನೆ ಮಾಡ್ತಾ ಇಲ್ಲ, ಅದು ರಾಂಗೇನೆ. ಅಟ್ ದ ಸೇಮ್ ಟೈಮ್ ಪೆಟ್ರೋಲ್ ಬೆಲೆ ಕಡಿಮೆ ಆದಾಗಲೂ ಕೂಡ ಸ್ಟ್ರಾಟಜಿಕ್ ಸ್ಟೋರೇಜ್ ಅಂತ ಮಾಡಿಕೊಂಡ್ರು. ಕಡಿಮೆ ಬೆಲೆಗೆ ಸಿಕ್ಕಿದಾಗ ಅದ್ರ ಲಾಭ ಆದರೂ $100 ಒಂದು 50ಕ್ಕೋ 53ಕ್ಕೋ ಬರಬೇಕಾಗಿತ್ತು, ಬರಲಿಲ್ಲ. ಇಲ್ಲಿ ಒಂದು ಕಡೆ ಈ ಬೆಲೆ ಏರಿಕೆ ಆಯಿತು ಅಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನ ಬೆಲೆ ಏರಿಕೆ ಮಾಡಿದ್ವಿ ಅಂತಾರೆ. ತೆರಿಗೆ ಅಂತ ಬಂದರೆ ನಾನು ಕಡಿಮೆ ಕೊಡ್ತಾ ಇದ್ದೀನಿ, ಇವ್ರು ಜಾಸ್ತಿ ಮಾಡಿದರೆ ಅಂತ ಮಾತಾಡ್ತಾರೆ. ಅಲ್ಟಿಮೇಟ್ ಇದ್ರ ಮಧ್ಯೆ ಗ್ರಾಹಕನಿಗೆ, ಭಾರತದ ಪ್ರಜೆಗೆ ಸಿಗುವಂತೆ ಏನಾದರೂ ಆದರೆ ನಾನು ಖುಷಿ ಪಡ್ತೀನಿ ನಾನು ಹೇಳ್ತೇನೆ. ಇಷ್ಟೇ ವಾದ. ಸೆಂಟ್ರಲ್ದೊಂದು ನೀತಿ, ರಾಜ್ಯದೊಂದು ನೀತಿ, ಮಧ್ಯದಲ್ಲಿ ಬಡಪಾಯಿ ಪ್ರಜೆ. ಇದು ನನ್ನ ಪಾಯಿಂಟ್ ಅಷ್ಟೆ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುಶಃ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮದು ಇಟ್ ಇಸ್ ಎ ವಾಸ್ಟ್ ಏರಿಯಾ, ತುಂಬ ಜನಸಂಖ್ಯೆ ಇರುವಂಥ ಪ್ರದೇಶ. ಇಲ್ಲಿ ಏನಾಗುತ್ತೆ ಅಂದರೆ ಆಯಾಯ ಸ್ಥಿತಿಗತಿಗೆ ತಕ್ಕಂತೆ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಅನ್ಕೋಬೋದು, ಎಸ್ ಬ್ಯಾರಲ್ ರೇಟ್ ಕಡಿಮೆ ಆದಾಗ ಪಾಸ್ ಆನ್ ಮಾಡುವಂಥದ್ದು ಗ್ರಾಹಕನಿಗೆ ಬರಬೇಕಾಗಿತ್ತು. ಬಟ್ ಇಲ್ಲಿ ಒಂದು ಕಡೆ ಈ ಸಿಸ್ಟಮ್ ಹೇಗೆ ನಡೀತದೆ ಅಂದರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಓವರ್ ಆಲ್ ಒಂದು ವ್ಯವಸ್ಥೆ ಮಾಡಿದಾಗ ಇವರು ಅಲ್ಲಿ ಅದನ್ನ ರೇಟ್ ಕಡಿಮೆ ಮಾಡಿಲ್ಲ, ಗ್ರಾಹಕನಿಗೆ ಅದು ಪಾಸ್ ಆನ್ ಆಗಿಲ್ಲ. ಸೊ ಹಾಗಾಗಿ ಇದು ಆತಂಕಕಾರಿನೇ. ಯಾವಾಗಲೇ ನೋಡಿದ್ರು ಕೂಡ ಹಾಗೇನೆ. ನಾನು ಆವಾಗ ಈಗ GST ವಿಚಾರಕ್ಕೆ ಬಂದಾಗಲೂ ಇದೇ ವಿಚಾರನೇ ಹೇಳ್ತಾ ಇರುವಂಥದ್ದು. ಜನರಿಗೆ ಒಂದು ರೇಟ್ ಮೈಂಡ್ ಸೆಟ್ ಆದಾಗ, ನನಗೆ ಇವತ್ತೊಂದು ಎಳ್ನೀರಿಗೆ $50 ಅಂದಾಗ ನಾನು $50 ಕೊಡಕ್ಕಿರ್ತೀನಿ, ಅದರ $40 ಟ್ಯಾಕ್ಸು, $40 ಐಟಮು, $10 ಟ್ಯಾಕ್ಸ್ ಅಂತ ನಾನು ಯೋಚನೆ ಮಾಡಲ್ಲ. ಸೊ ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನ ಒಂದು ರೈಟ್ಸ್ ಆಗಿ ನನ್ನ ಅಧಿಕಾರ ಅನ್ನುವಂಥದ್ದು ತಿಳ್ಕೊಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬನು ಚಿಂತನೆ ಮಾಡಿದಾಗ ಬಹುಶಃ ಯಾರು ಅಲ್ಲಿ ಅನ್ಯಾಯ ಮಾಡ್ತಾರೆ ಅನ್ನುವಂಥದ್ದು ವಿಚಾರ ಬಂದಾಗ ಅದನ್ನು ಸರಿಪಡಿಸ್ಲಿಕ್ಕೆ ದಾರಿ ಇರುವಂಥದ್ದು, ಅವೇರ್ನೆಸ್ ಅನ್ನುವಂಥದ್ದು, ಜಾಗೃತಿ ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಕೂಡ ಮೂಡಬೇಕಾಗತ್ತೆ. GST ವಿಚಾರದಲ್ಲಾದರೂ ಅಷ್ಟೇನೆ ಪ್ರತಿಯೊಬ್ಬರು ಕೂಡ ಇದು GST ಅನ್ನುವಂಥದ್ದು ಇದು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿರುವಂಥ ಒಂದು ವ್ಯವಸ್ಥೆ, ಒಂದು ಬೆನಿಫಿಟ್ ಅಂತ ತಿಳ್ಕೊಂಡು ವ್ಯವಹರಿಸಬೇಕಾಗುತ್ತೆ ಅನ್ನುವಂಥದ್ದು ನನ್ನ ಮಾತು. ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ದಿಲೀಪ್. ಇನ್ನೊಂದು ಕಡೆ ಇಲ್ಲಿ ಏನಿವತ್ತಿಗೆ ಈ ಕ್ರಮಗಳನ್ನು ಮಾಡಲಾಗಿದೆಯಲ್ಲ, ವೆಲ್ಕಮ್, ಇದು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಇದು ಆಗಬೇಕಾಗಿತ್ತು. ಬೆಲೆ ಏರಿಕೆಯ ನಡುವೆ ಒಂದು ರಿಲೀಫು ದೇಶದ ನಾಗರಿಕನಿಗೆ. ಆದರೆ ಇದರಲ್ಲಿ ಉದ್ಯಮಿಗಳು, ವ್ಯಾಪಾರಿಗಳು ತೆರಿಗೆ ಕಡಿಮೆಯಾಗಿರುವುದಕ್ಕೆ ಸರಿದೂಗಿಸುವಂತೆ ಅವರ ಲಾಭವನ್ನು ಹೆಚ್ಚಳ ಮಾಡಿಕೊಂಡು ಪದಾರ್ಥದ ಬೆಲೆ ಏರಿಕೆಯನ್ನು ಮಾಡದೆ ಇದು ಬಂದಾಗ ಮಾತ್ರ ಆ ಗ್ರಾಹಕನಿಗೆ ಅದು ಲಾಭ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಸೆಪ್ಟೆಂಬರ್ 22 ಒಳಗಡೆ ಯಾವ ಪದಾರ್ಥಕ್ಕೆ ನೀನೇನು ರೇಟ್ ಫಿಕ್ಸ್ ಮಾಡಿದ್ದೆ ಅದರ ಲಿಸ್ಟ್ ನನ್ನ ಹತ್ರ ಇದೆ. ಇದನ್ನು ಮೀರಿ ನೀನು ಈ ಪದಾರ್ಥದ ಬೆಲೆ ಜಾಸ್ತಿ ಮಾಡಿದ್ರೆ ನಿನ್ನ ಸಂಸ್ಥೆ, ನಿನ್ನ ಉದ್ಯಮವನ್ನು ಮುಟ್ಟುಗೋಲು ಹಾಕ್ತೀವಿ ನಾವು. ಇದು ನೀನು ಮಾಡ್ತಿರ್ತಕ್ಕಂಥ ವಂಚನೆ ಅನ್ನೋ ಒಂದು ಕಾನೂನು ಕೂಡ ಬಿಗಿಯಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.